ಆರಂಭ ಮಾಡಿಕೊಳ್ಳೋಣ. ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಹಾಡುವಂಥ ಸಂಗೀತದಲ್ಲಿ 70ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 1 ಮತ್ತು 3ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 70ನೇ ಸಂಗೀತ 1 ಹಾಗೂ 3ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದಂಥ ದೇವ, ತಿರುಗೊಂದಾವರ್ತಿ ಸ್ವಾಮಿ, ಈ ಸಾಯಂಕಾಲ ಸಮಯದಲ್ಲಿ ಒಂದು ಚಿಕ್ಕ ಹಿಂಡಾಗಿ ನಿನ್ನ ಪಾದಸನ್ನಿಧಿಗೆ ಬಂದು ನಿನ್ನನ್ನು ಅಪ್ಪ ಎಂಬುದಾಗಿ ಕೂಗಿಕೊಳ್ಳುವುದಕ್ಕೆ ನೀನು ನಮಗೆ ಸುಸಮಯವನ್ನು ಕೊಟ್ಟಿದ್ದೀಯ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಬೆಳಗಿನ ಜಾವದಿಂದ ಈ ಸಾಯಂಕಾಲದವರೆಗೂ ಸ್ವಾಮಿ, ನಾವು ಹೋಗುವಾಗಲೂ ಬರುವಾಗಲೂ ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀನು ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮಗೆ ಬರಬಹುದಂಥ ಎಲ್ಲ ಕೇಡು, ಅಪಾಯ, ವಿಪತ್ತುಗಳಿಂದ ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡಿ ಸ್ವಾಮಿ. ತಿರುಗಿ ಈ ಸಮಯದಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆಯಲ್ಲಿ ಸೇರುವುದಕ್ಕೆ ನಮಗೆ ಕೊಟ್ಟಂಥ ಕೃಪಾಶೀರ್ವಾದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಅಪ್ಪ ಕರ್ತನೆ, ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಈ ಲೋಕದ ಯಾತ್ರೆಯನ್ನು ಮುಗಿಸಿರುವಾಗ ಸ್ವಾಮಿ, ನಮಗಾದರೂ ನಿನ್ನ ಮಹಾಕೃಪೆಯಿಂದ ಸ್ವಾಮಿ ತಿರುಗಿ ಈ ಸಮಯವನ್ನು ಕೊಟ್ಟಿದ್ದೀಯ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ಬಂದಂಥ ಎಲ್ಲರನ್ನೂ ನೀನು ಹೇರಳವಾಗಿ ಆಶೀರ್ವದಿಸು ಸ್ವಾಮಿ. ಬಾರದಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ಸ್ವಾಮಿ ಕನಿಕರಿಸು, ಕಟಾಕ್ಷಿಸು ಸ್ವಾಮಿ. ಅನಾನುಕೂಲತೆಯಿಂದಲೂ ಅನಾರೋಗ್ಯದಲ್ಲಂತ ಬಾರದಂಥ ಎಲ್ಲ ನಿನ್ನ ಮಕ್ಕಳಿಗೆ ವಿಶೇಷವಾದಂಥ ರೀತಿಯಲ್ಲಿ ನಿನ್ನ ಆಶೀರ್ವಾದವನ್ನು ಕೊಡು ಎಂಬುದಾಗಿ ಬೇಡುವಳಾಗಿದ್ದೇನೆ ಸ್ವಾಮಿ. ಅಪ್ಪ ಕರ್ತನೆ, ವಿಶೇಷವಾಗಿ ಸ್ವಾಮಿ ಈ ಸಾಯಂಕಾಲ ಸಮಯದಲ್ಲಿ ಸ್ವಾಮಿ ನಮ್ಮ ಸಭೆಗೋಸ್ಕರ ಬೇಡ್ತಾ ಇದ್ದೇನೆ ಕರ್ತನೆ. ಅಪ್ಪ ಕರ್ತನೆ, ಸಭೆಯನ್ನು ನೀನು ಹೇರಳವಾಗಿ ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಅಪ್ಪ ಕರ್ತನೆ, ಸಭೆಯಲ್ಲಿ ಕರ್ತನೆ ಪ್ರೀತಿ ಅನ್ಯೋನ್ಯತೆಯನ್ನು ಸಮಾಧಾನವನ್ನು ಕೊಟ್ಟು ನೀನು ಮುನ್ನಡೆಸ್ತಾ ಇದ್ದೀಯ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ಸಭೆಯಲ್ಲಿ ಇರುವಂಥ ಎಲ್ಲ ಪ್ರತಿಯೊಂದು ಕುಟುಂಬಗಳಿಗೋಸ್ಕರ ಬೇಡ್ತಾ ಇದ್ದೇನೆ ಸ್ವಾಮಿ. ಪ್ರತಿಯೊಂದು ಕುಟುಂಬವನ್ನು ನೀನು ಹೇರಳವಾಗಿ ಆಶೀರ್ವಾದ ಮಾಡಿ ಮುನ್ನಡೆಸ್ತಾ ಇದ್ದೀಯ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಸಭೆಯಲ್ಲಿ ಕರ್ತನೆ, ಪ್ರತಿಯೊಂದು ಕುಟುಂಬದಲ್ಲಿ ಕರ್ತನೆ ಪ್ರಾರ್ಥನೆ ಎಂಬ ಧೂಪ ನಿನಗಾಗಿ ಸುಡ್ಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸ್ರಿ ಸ್ವಾಮಿ. ಕರ್ತನೆ, ಪ್ರತಿಯೊಂದು ಕುಟುಂಬವನ್ನು ಕರ್ತನೆ ನೀನು ಪ್ರೀತಿಸಿ ಆಶೀರ್ವದಿಸಿ ಕೊಟ್ಟಂಥ ಮಕ್ಕಳಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಪ್ರತಿಯೊಂದೊಂದು ಮಕ್ಕಳನ್ನು ನೀನು ಹೇರಳವಾಗಿ ಆಶೀರ್ವಾದ ಮಾಡಿದ್ಯಾ. ಅದಕ್ಕಾಗಿ ಸ್ತೋತ್ರ. ಅವರು ಕೊಟ್ಟಂಥ ಅಪ್ಪ ಸ್ವಾಮಿ, ಅವರಿಗೆ ಕೊಟ್ಟಂಥ ಆರೋಗ್ಯ ಜ್ಞಾನಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಸ್ವಾಮಿ. ಅವರನ್ನು ಕರ್ತನೆ, ಅವರ ಆಟ ಪಾಠಗಳಲ್ಲಿ ನೀನಿದ್ದುಕೊಂಡು ಅವರನ್ನು ನಡೆಸ್ತಾ ಇದೆಯಾ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಮುಂದಿನ ದಿನಗಳಲ್ಲಿ ಅವರನ್ನು ಕಾಯ್ದು ಮುನ್ನಡೆಸು ಎಂಬುದಾಗಿ ಬೇಡ್ತಾ ಇದ್ದೇನೆ ಕರ್ತನೆ. ಅಪ್ಪ ಕರ್ತನೆ,
ಎಷ್ಟೋ ಮಕ್ಕಳು ಪರೀಕ್ಷೆಯನ್ನು ಈಗಾಗಲೇ ಬರೆದಿದ್ದಾರೆ ಸ್ವಾಮಿ. ಇನ್ನೂ ಕೆಲವು ಮಕ್ಕಳು ಬರೀತಾ ಇದ್ದಾರೆ ಸ್ವಾಮಿ. ಅಪ್ಪ ಸ್ವಾಮಿ, ಇನ್ನೂ ಎಷ್ಟೋ ಮಕ್ಕಳು ಪರೀಕ್ಷೆಗೋಸ್ಕರ ಸಿದ್ಧರಾಗ್ತಾ ಇದ್ದಾರೆ ಸ್ವಾಮಿ. ಅಂತ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ಸ್ವಾಮಿ ನೀನು ಕನಿಕರಿಸು, ಕಟಾಕ್ಷಿಸು ಸ್ವಾಮಿ. ಅವರು ಬೇಕಂತ ಕರ್ತನೆ ವಿಶೇಷವಾದ ಜ್ಞಾನದಿಂದ ಅವರನ್ನು ತುಂಬಿಸು ಎಂಬುದಾಗಿ ಬೇಡ್ತಾ ಇದ್ದೇನೆ. ಪರಲೋಕದ ದ್ವಾರವನ್ನು ತೆಗೆದು ಆತ್ಮನಿಂದಲೂ, ಆತ್ಮನ ವರಗಳಿಂದಲೂ, ಆತ್ಮನ ಫಲಗಳಿಂದಲೂ ಈ ಮಕ್ಕಳನ್ನು ತುಂಬಿಸು ಸ್ವಾಮಿ. ಅಪ್ಪ ಕರ್ತನೆ, ಅವರು ನಿನ್ನವರಾಗಿ ಈ ಲೋಕದಲ್ಲಿ ಬದುಕಿ ಬಾಳಿ ಸ್ವಾಮಿ, ನಿನಗಾಗೆ ಸಾಕ್ಷಿ ಜೀವಿತವನ್ನು ಜೀವಿಸುವುದಕ್ಕೆ ನಿನ್ನ ಆತ್ಮನ ಸಹಾಯದಿಂದ ಅವರನ್ನು ಮುನ್ನಡೆಸು ಎಂಬುದಾಗಿ ಬೇಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ ಕರ್ತನೆ, ಈ ಮಕ್ಕಳನ್ನು ಸ್ವಾಮಿ ನೀನು ವರದಾನವಾಗಿ ಬಹುಮಾನವಾಗಿ ನಮಗೆ ತಂದೆ ತಾಯಿಗಳಿಗೆ ಕೊಟ್ಟಿದ್ದೀಯಲ್ಲ ಸ್ವಾಮಿ. ಈ ಮಕ್ಕಳನ್ನು ನಿನ್ನ ಮಾರ್ಗದಲ್ಲಿ ನಡೆಸಲಿಕ್ಕೆ ಕರ್ತನೆ ತಂದೆ ತಾಯಿಗಳಿಗೆ ಬೇಕಂತ ವಿಶೇಷವಾದ ಜ್ಞಾನದಿಂದ ತುಂಬಿಸು ಎಂಬುದಾಗಿ ಬೇಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ ಕರ್ತನೆ, ವಿಶೇಷವಾಗಿ ನಿನ್ನ ಸೇವಕರನ್ನು ನಿನ್ನ ಮುಂದೆ ನೆನಪು ಮಾಡ್ತಾ ಇದ್ದೇನೆ ಸ್ವಾಮಿ. ನಿನ್ನ ವಾಕ್ಯವನ್ನು ಹೊತ್ತು ತಂದಿರುವಂಥ ಮಗನನ್ನು ಸ್ವಾಮಿ ನಿನ್ನ ಕ್ರೂಜೆಯ ಅಡಿದಾವರದಲ್ಲಿ ಬಚ್ಚಿಡ್ತಾ ಇದ್ದೇನೆ ಸ್ವಾಮಿ. ಅವರ ಜೊತೆ ನೀನು, ಅವರ ಮುಖಾಂತರ ಸ್ವಾಮಿ ನೀನು ನಮ್ಮ ಜೊತೆ ಮಾತನಾಡು ಎಂಬುದಾಗಿ ಬೇಡ್ತಾ ಇದ್ದೇನೆ ಕರ್ತನೆ. ಅಪ್ಪ ಸ್ವಾಮಿ, 68ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 68. ಯೇಸು ಕ್ರಿಸ್ತನ ಶ್ರಮೆ, ಮರಣ ಮತ್ತು ಪುನರುತ್ಥಾನ ಧ್ಯಾನಗಳ 28ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಅರಣ್ಯಕಾಂಡ 12ನೇ ಅಧ್ಯಾಯ 1ರಿಂದ 15 ವಚನಗಳು. ಹಳೆ ಒಡಂಬಡಿಕೆಯಲ್ಲಿ ಅರಣ್ಯಕಾಂಡ 12ನೇ ಅಧ್ಯಾಯ 1ರಿಂದ 15 ವಚನಗಳವರೆಗೆ ಓದುವ ದೇವರ ವಾಕ್ಯವನ್ನು ಆಲಿಸೋಣ. ಯೆಹೋವನು ಮಿರ್ಯಾಮಳಿಗೆ ತೊನ್ನನ್ನು ಉಂಟು ಮಾಡಿ ಮೋಶೆಯು ಪ್ರವಾದಿಗಳಿಗಿಂತಲೂ ಹೆಚ್ಚಿನವನೆಂದು ದೃಢವಾಗಿ ತೋರ್ಪಡಿಸಿದ್ದು. ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತನಾಡುವವರಾಗಿ, ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತನಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತನಾಡಲಿಲ್ಲವೇ ಎಂದು ಹೇಳಿಕೊಂಡರು. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ, ಫಕ್ಕನೆ ಮೋಶೆ, ಆರೋನ್, ಮಿರ್ಯಾಮಳಿಗೆ, ನೀವು 3 ಮಂದಿಯೂ ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದನು. ಆ ಮೂವರು ಬಂದಾಗ ಯೆಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು ದೇವದರ್ಶನದ ಗುಡಾರದ ಬಾಗಿಲಲ್ಲಿ ನಿಂತು ಆರೋನ್, ಮಿರ್ಯಾಮರನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದಾಗ ಆತನು, ನನ್ನ ಮಾತನ್ನು ಕೇಳಿರಿ,
ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತನಾಡುವೆನು. ನನ್ನ ಸೇವಕನಾದ ಮೋಶೆ ಅಂಥವನಲ್ಲ. ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತನಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತನಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ಹೋದನು. ಆ ಮೇಘವು ದರ್ಶನದ ಗುಡಾರದ ಬಳಿಯಿಂದ ಹೋದಾಗ, ಆಹಾ, ಮಿರ್ಯಾಮಳಿಗೆ ತೊನ್ನು ಹತ್ತಿದ್ದರಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ಆರೋನನು ಆಕೆಯನ್ನು ನೋಡಲಾಗಿ ಆಕೆಗೆ ತೊನ್ನು ಪ್ರಾಪ್ತವಾಯಿತೆಂದು ತಿಳುಕೊಂಡನು. ಆಗ ಆರೋನನು ಮೋಶೆಗೆ, ಅಯ್ಯ, ನಾವು ವಿವೇಕವಿಲ್ಲದೆ ನಡೆದು ದೋಷಿಗಳಾದರೂ ಈ ದೋಷದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅರ್ಧ ಮಾಂಸ ಕೊಳೆತು ಹೋಗಿ ಹುಟ್ಟಿದ ಶಿಶುಶವದಂತೆ ಈಕೆ ಆಗಬಾರದು ಎಂದು ಬೇಡಿದನು. ಆಗ ಮೋಶೆ ಯೆಹೋವನಿಗೆ, ದೇವ, ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡುತ್ತೇನೆ ಎಂದು ಮೊರೆಯಿಟ್ಟನು. ಅದಕ್ಕೆ ಯೆಹೋವನು, ತಂದೆ ಮುಖದ ಮೇಲೆ ಉಗುಳಿದರೆ ಆಕೆ ಹೇಗೂ 7 ದಿವಸ ನಾಚಿಕೆಯಿಂದ ಮರೆಯಾಗುವುದಿಲ್ಲವೇ? ಹಾಗಾದರೆ ಆಕೆ 7 ದಿವಸ ಪಾಳೆಯದ ಹೊರಗೆ ಇರಬೇಕು. ತರುವಾಯ ನೀನು ಆಕೆಯನ್ನು ಪಾಳೆಯದೊಳಗೆ ಸೇರಿಸಿಕೊಳ್ಳಬಹುದು ಎಂದು ಉತ್ತರ ಕೊಟ್ಟನು. ಆದ ಕಾರಣ ಮಿರ್ಯಾಮಳು 7 ದಿನದವರೆಗೆ ಪಾಳೆಯದ ಹೊರಗೆ ಇರಬೇಕಾಯಿತು. ಆಕೆಯು ತಿರುಗಿ ಸೇರಿಕೊಳ್ಳುವ ಪರ್ಯಂತರ ಇಸ್ರಾಯೇಲರು ಪ್ರಯಾಣ ಮಾಡಲಿಲ್ಲ ಎಂಬುದೇ. ವಿಶೇಷವಾದ ಪ್ರಕಟಣೆ. ನಾಳೆ ದಿನಾಂಕ 18/3/26 ಪ್ರಾರಂಭವಾಗುವ SSLC ಪರೀಕ್ಷೆಗೆ ಸಿದ್ಧರಾಗಿರುವ ಸಭೆಯ ಹಾಗೂ 2 ನಿಲಯಗಳ ಮಕ್ಕಳಿಗಾಗಿ ಸಭಾಪಾಲಕರು ಪ್ರಾರ್ಥಿಸಲಿದ್ದು, ನಸುಕಿನ ಆರಾಧನೆಗೆ ತಮ್ಮ ಮಕ್ಕಳನ್ನು ನಿಲಯದ ಪಾಲಕರು ಹಾಗೂ ಪಾಲಕರು ಆರಾಧನೆಗೆ ಕಳುಹಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುವರಾಗಿದ್ದೇವೆ. ನಾವು ಕಾಣಿಕೆಯನ್ನು ಸಂಗ್ರಹಿಸುವ ಹಾಗೆ ಸಂಕೀರ್ತನೆಯಲ್ಲಿ 70ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆ 70 ಅವಶ್ಯವಿದ್ದ ಚರಣಗಳನ್ನು ಹಾಡಿಕೊಳ್ಳೋಣ. ದೇವಪುತ್ರನ ಬಂದು ನೋಡು, ಅಯ್ಯೋ, ಜೀವನಾಯಕ ಪ್ರಾಣ ಬಿಟ್ಟನು ನೋಡು. ದೇವಪುತ್ರನ ಬಂದು ನೋಡು, ಅಯ್ಯೋ, ಜೀವನಾಯಕ ಪ್ರಾಣ ಬಿಟ್ಟನು ನೋಡು. ಉನ್ನತಾಸನವನ್ನು ಪೀಠ ತಾನೇ ನನ್ನ ಶಿಕ್ಷೆಯ ಹೊಂದಿ ಕಷ್ಟವ ಪಟ. ಉನ್ನತಾಸನವನ್ನು ಪೀಠ ತಾನೇ ನನ್ನ ಶಿಕ್ಷೆಯ ಹೊಂದಿ ಕಷ್ಟವ ಪಟ. ತನ್ನನ್ನು ಬಲಿಯಾಗಿ ಕೊಟ್ಟ ದ್ರೋಹಿಯನು ಕಾಯಲು ತನ್ನ ಪ್ರಾಣವ ಬಿಟ್ಟ. ತನ್ನನ್ನು ಬಲಿಯಾಗಿ ಕೊಟ್ಟ ದ್ರೋಹಿಯನು ಕಾಯಲು ತನ್ನ ಪ್ರಾಣವ ಬಿಟ್ಟ. ದೇವಪುತ್ರನ ಬಂದು ನೋಡು, ಅಯ್ಯೋ, ಜೀವನಾಯಕ ಪ್ರಾಣ ಕೊಟ್ಟನು ನೋಡು. ಪರಮಕಾಂತನಿಗೆಷ್ಟು ತಾಪ, ಅವನ ಶಿರದ ಗಾಯಕ್ಕೆ ಪೂರ್ಣ ಕಾರಣ ಪಾಪ. ಪರಮಕರ್ತನಿಗೆಷ್ಟು ತಾಪ, ಅವನ ಶಿರದ ಗಾಯಕ್ಕೆ ಪೂರ್ಣ ಕಾರಣ ಪಾಪ. ಕರಗಳಲ್ಲಿ ನನ್ನ ಶಾಪ ಹೊತ್ತು ನರಳಿ ತಾಳಿದ ನಾಥ ದೇವರ ಕೋಪ. ಕರಗಳಲ್ಲಿ ನನ್ನ ಶಾಪ ಹೊತ್ತು ನರಳಿ ತಾಳಿದ ನಾಥ ದೇವರ ಕೋಪ. ದೇವಪುತ್ರನ ಬಂದು ನೋಡು, ಅಯ್ಯೋ,
ಜೀವನಾಯಕ ಪ್ರಾಣ ಬಿಟ್ಟನು ನೋಡು, ದೇವಪುತ್ರನ ಬಾಂದು ನೋಡು, ಅಯ್ಯೋ ಜೀವನಾಯಕ ಪ್ರಾಣ ಕೊಟ್ಟನು ನೋಡು. ಸೇವಕರು ಕಾಣಿಕೆಗಾಗಿ ಪ್ರಾರ್ಥಿಸಬೇಕಾಗಿ ವಿನಂತಿ. ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಕರ್ತನೆ, ಕೃಪಾಶೀರ್ವಾದಗಳಿಗೆ ಮೂಲನೆ, ನಾವು ಬೇಡುವುದಕ್ಕಿಂತಲೂ ಗ್ರಹಿಸುವುದಕ್ಕಿಂತಲೂ ಮಿಗಿಮಿಗಿಲಾದದ್ದನ್ನು ನಮಗೆ ಅನುಗ್ರಹಿಸುವ ಆತನು ನೀನು. ಅಪಾರವಾದ ನಿನ್ನ ನಂಬಿಗಸ್ತಿಕೆಗಾಗಿ ಸ್ತೋತ್ರ ಸಲ್ಲಿಸಿ, ಪವಿತ್ರವಾದ ನಿನ್ನ ಶಿಲುಬೆಯ ಅಡಿದಾವರುಗಳಲ್ಲಿ ಕುಳಿತು ನಿನ್ನ ವಾಕ್ಯ ಧ್ಯಾನ ಮಾಡುವ ಈ ಸಂದರ್ಭದಲ್ಲಿ ನೀ ಮಾಡಿದ ಉಪಕಾರಗಳನ್ನು, ನೀ ಮಾಡಿದ ಸಹಾಯವನ್ನು ನೆನಪು ಮಾಡಿಕೊಂಡು ನಿನ್ನ ಸೇವೆಗಾಗಿ ದೇವರೇ ನೀನು ನಮಗೆ ಕೊಟ್ಟಿದ್ದರಲ್ಲಿಯೇ ಸ್ವಲ್ಪವಾಗಿ ತಂದಿದ್ದೇವೆ. ಇದನ್ನು ಸ್ವೀಕರಿಸಿ ನಿನ್ನ ಮಹಿಮೆಯ ರಾಜ್ಯದ ಅಭಿವೃದ್ಧಿಗೋಸ್ಕರ ವಿನಿಯೋಗಿಸಿಕೊಳ್ಳಬೇಕಾಗಿ ಬೇಡಿಕೊಳ್ಳುತ್ತಾ, ಈ ಕಾಣಿಕೆಗಳನ್ನು ಪ್ರೀತಿಯಿಂದ ಅರ್ಪಿಸಿರುವ ಎಲ್ಲ ನಿನ್ನ ಮಕ್ಕಳ ಇಷ್ಟಾರ್ಥಗಳನ್ನು ಈಡೇರಿಸಿ ಅವರ ಕೈಗಳಿಗೆ ನಿನ್ನ ವಿಶೇಷವಾದ ಆಶೀರ್ವಾದವನ್ನು ಅನುಗ್ರಹಿಸಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸಿ ಮಹಿಮೆ ಹೊಂದು. ಈ ಪ್ರಾರ್ಥನೆಯಲ್ಲಿ ಸ್ವಾಮಿ, ನಾವು ಈ ಕಾಣಿಕೆಗಳೊಂದಿಗೆ ನಮ್ಮ ಸಭೆಯ ಎಲ್ಲ ಮಕ್ಕಳನ್ನು ನೆನೆಸಿಕೊಳ್ಳುತ್ತೇವೆ. ವಿಧ ವಿಧವಾದ ತರಗತಿಯಲ್ಲಿದ್ದು ಪರೀಕ್ಷೆಗಳಿಗೆ ಅಣಿಯಾಗುತ್ತಿರುವ, ವಿಶೇಷವಾಗಿ 10ನೇ ಕ್ಲಾಸಿನ ಪರೀಕ್ಷೆಗೆ ಸಿದ್ಧವಾಗಿ ಮುನ್ನಡೆಯುತ್ತಿರುವ ನಿನ್ನ ಮಕ್ಕಳೆಲ್ಲರನ್ನು ಆಶೀರ್ವದಿಸಿ ನಿನ್ನ ಬುದ್ಧಿ, ವಿವೇಕ, ಪರಮ ಜ್ಞಾನದಿಂದ ತುಂಬಿಸು. ತಕ್ಕ ಸಮಯದಲ್ಲಿ ಉತ್ತರಗಳು ನೆನಪಿಗೆ ಬರುವ ಹಾಗೆ ನಿನ್ನ ನೆನಪಿನ ಶಕ್ತಿಯನ್ನು ಅನುಗ್ರಹಿಸಿ ಧೈರ್ಯದಿಂದ, ಉತ್ಸಾಹದಿಂದ ಕರ್ತನೆ, ತಂದೆ ತಾಯಿಗಳು ಪಡುವ ಕಷ್ಟ ಪ್ರಯಾಸ ಮನಸ್ಸಲ್ಲಿ ನೆನಪು ಮಾಡಿಕೊಂಡು ನಿನ್ನ ಆಶೀರ್ವಾದದಿಂದ ಅತ್ಯುತ್ತಮವಾದ ರೀತಿಯಲ್ಲಿ ಪರೀಕ್ಷೆಗಳನ್ನು ಬರೆಯುವುದಕ್ಕೆ ಸಹಾಯ ಮಾಡು. ಪರೀಕ್ಷಾ ಸಂದರ್ಭದಲ್ಲಿ ಯಾರಿಗೂ ಕಾಯಿಲೆ, ಅನಾರೋಗ್ಯ, ಅಡ್ಡಿ ಆತಂಕಗಳು ಉಂಟಾಗದ ಹಾಗೆ ಸುರಕ್ಷತೆಯನ್ನು ಅನುಗ್ರಹಿಸಿ ಮುನ್ನಡೆಸು. ಈ ಕಾಣಿಕೆಗಳೊಂದಿಗೆ ನಮ್ಮನ್ನೂ ನಿನಗೆ ಸಮರ್ಪಿಸಿಕೊಳ್ಳುತ್ತೇವೆ ದೇವರೇ. ನಮ್ಮನ್ನ ಉಪಯೋಗಿಸಿ ನೀ ಮಹಿಮೆ ಹೊಂದೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಸೇವಕರೊಂದಿಗೆ ವಾಕ್ಯ ಸಂದೇಶವನ್ನು ಪ್ರವೇಶಿಸುವ ಪೂರ್ವದಲ್ಲಿ ಹಾಡುವಂಥ ಸಂಗೀತದಲ್ಲಿ 152ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತದಲ್ಲಿ 152, 1 ಹಾಗೂ 3ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ವಾಕ್ಯವನ್ನು ಬಾಳಲಿಗ ಕಾದಾರ ಗೋಳಿಸು ಹೃದಯದಲ್ಲಿ ಆತ್ಮಲಿಗ ವಾಕ್ಯವಾಣ ನಾಟಿಸು ಕುದಿಯುವ ಮನಸ
ನಮ್ಮ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ವಾಕ್ಯ ಧ್ಯಾನದಲ್ಲಿ ನಾವು ತೊಡಗಿಸಿಕೊಂಡು ನಮ್ಮ ಮನೋನೇತ್ರಗಳನ್ನು ನಿನ್ನ ಪರಿಶುದ್ಧವಾದ ಶಿಲುಬೆಯಲ್ಲಿ ಕೇಂದ್ರೀಕರಿಸಿ, ಕರ್ತನೆ ನೀ ಕೊಡುವ ಈ ವಾಕ್ಯಗಳನ್ನು ಲಕ್ಷ್ಯವಿಟ್ಟು ಆಲಿಸುವಂತೆ, ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಳ್ಳುವಂತೆ, ಅನುಸರಿಸುವಂತೆ ಪರಿಶುದ್ಧಾತ್ಮ ದೇವರೇ ನೀನೇ ಕಾರ್ಯ ಮಾಡೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ಈ ದಿವಸ ನಾವು ಧ್ಯಾನ ಮಾಡಬೇಕಾಗಿರುವಂಥ ಪ್ರಸ್ತಾಪ ಕ್ರೂಜಿತನನ್ನು ತಿರಸ್ಕರಿಸಿದ 5 ಕನ್ಯೆಯರು ಎಂಬುದಾಗಿದೆ. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ ಮೊದಲಿನ 13 ವಚನಗಳಲ್ಲಿ 10 ಜನ ಕನ್ಯೆಯರ ವಿಷಯವಾದ ಒಂದು ಕಥೆಯನ್ನ ಯೇಸು ಸ್ವಾಮಿ ಹೇಳಿದ್ದನ್ನ ಇಲ್ಲಿ ನಾವು ನೆನಪು ಮಾಡಿಕೊಳ್ಳೋಣ. ಈ ಪ್ರಸ್ತಾಪವನ್ನ ನಿಮ್ಮ ಮುಂದೆ ಓದುತ್ತೇನೆ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂಥ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂದು ಕೂಗಾಯಿತು. ಆಗ ಆ ಕನ್ಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಿಮಗೂ ಕೂಡ ಸಾಲದೆ ಹೋದೀತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ, ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನು ಅರಿಯೆನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಆ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ ಎಂಬುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಓದಿದಂಥ ಈ ವೇದ ಭಾಗದ ಹಿನ್ನೆಲೆ ಮನುಷ್ಯಕುಮಾರನ ಇನ್ನೊಂದು ಅಥವಾ 2ನೆಯ ಪ್ರತ್ಯಕ್ಷತೆಯ ಕುರಿತಾಗಿ ಯೇಸು ಸ್ವಾಮಿ ಸಾಮ್ಯಗಳ ಮೂಲಕವಾಗಿ ಮಾತನಾಡಿದಂಥ ಒಂದು ಘಟನೆ ಇದಾಗಿದೆ. ನಾವು 24ನೇ ಅಧ್ಯಾಯದಲ್ಲಿ ಯೆರೂಸಲೇಮಿನ ನಾಶನವನ್ನು ಹಾಗೂ ನಂತರ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದ ಕುರಿತಾಗಿ ಕೆಲವೊಂದು ಉದಾಹರಣೆಗಳನ್ನ, ಸಾಮ್ಯಗಳನ್ನ, ಕಥೆಗಳನ್ನ ಹೇಳುತ್ತಾ ಯೇಸು ಸ್ವಾಮಿ ತನ್ನ 2ನೆಯ ಬರೋಣಕ್ಕೆ ಸಿದ್ಧರಾಗಿರಬೇಕು ಎಂಬುದಾಗಿ ಬೋಧಿಸಿದ್ದನ್ನ ಈ 24, 25 ಅಧ್ಯಾಯಗಳಲ್ಲಿ ನಾವು ಓದಬಹುದು. ಕೊಟ್ಟಂಥ ಶೀರ್ಷಿಕೆ ಇದೆಯಲ್ಲ, ಕ್ರೂಜಿತನನ್ನು ತಿರಸ್ಕರಿಸಿದ 5 ಕನ್ಯೆಯರು ಎಂಬುದಾಗಿದೆ. ಇದೊಂದು ಪ್ರಶ್ನೆಯಾಗಿ ನಿಮ್ಮ ಮನಸ್ಸಲ್ಲಿರಲಿ. ಕನ್ಯೆಯರು ಕ್ರೂಜಿತನನ್ನು ಕನ್ಯೆಯರು ತಿರಸ್ಕರಿಸಿದರಾ? ಇದು ಪ್ರಶ್ನೆ. ಅದು ಸ್ವಲ್ಪ ನಿಮ್ಮನ್ನ ಕಾಡ್ಲಿ ಎಂಬುದಾಗಿ ಬಿಡ್ತೇನೆ, ಆಮೇಲೆ ಅದಕ್ಕೆ ಉತ್ತರ ನೋಡೋಣ. ಯೇಸು ಸ್ವಾಮಿ ಹೇಳಿದಂಥ ಈ 10 ಜನ ಕನ್ಯೆಯರ ಕಥೆಯಲ್ಲಿ ಅದರ ತಿರುಳು ಏನಂದ್ರೆ, ಮನುಷ್ಯಕುಮಾರನ ಪ್ರತ್ಯಕ್ಷತೆ ಯಾವಾಗ, ಹೇಗೆ ಎಂಬುದು ಗೊತ್ತಿಲ್ಲವಾದ್ದರಿಂದ ನೀವು ಎಚ್ಚರವಾಗಿರಬೇಕು ಎಂಬುದಾಗಿ ಯೇಸು ಸ್ವಾಮಿ ಈ ಕಥೆಯ ಮೂಲಕ ಹೇಳಿದ್ದಾನೆ. ಈ ಕಥೆ ನಮಗೆ ಚಿರಪರಿಚಿತ, ಆದರೆ ಇದರ ಹಿನ್ನೆಲೆಯನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋದಾದರೆ ನಮಗೆ ಅದು ಇನ್ನೂ
ಸರಳವಾಗಿ ಅರ್ಥವಾಗುವುದಕ್ಕೆ ಸಹಾಯವಾಗ್ತದೆ. ಇದೊಂದು ಮದುವೆಯ ಸಂದರ್ಭ. ಯಹೂದ್ಯರಲ್ಲಿ ಹೇಗೆ ಮದುವೆಯನ್ನ ಮಾಡುತ್ತಾರೆ ಅನ್ನುವಂಥ ಒಂದು ಸಣ್ಣ ಸಾರಾಂಶವಾಗಿ ಯೇಸು ಸ್ವಾಮಿ ಕಥೆಯಲ್ಲಿ ಹೇಳಿದ್ದಾರೆ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಮದುವೆ ಮಾಡುವಾಗ 3 ಭಾಗಗಳಾಗಿರ್ತವೆ. ಮೊದಲನೇ ಭಾಗದಲ್ಲಿ ಹೆಣ್ಣನ್ನು ನೋಡಿ ಗುರುತು ಕೊಡುವುದನ್ನು ಮಾಡ್ತೇವೆ. 2ನೇ ಭಾಗದಲ್ಲಿ ನಿಶ್ಚಿತಾರ್ಥ ಕಾರ್ಯ ಮಾಡುತ್ತೇವೆ. 3ನೇ ಭಾಗದಲ್ಲಿ ಮದುವೆ ಮಾಡುತ್ತೇವೆ. ಇದು ನಮ್ಮ ದೇಶದಲ್ಲಿ ಇರುವ ಸಂಪ್ರದಾಯ ಮಾತ್ರವಲ್ಲ, ಯಹೂದ್ಯರಲ್ಲಿಯೂ ಇಸ್ರಾಯೇಲರಲ್ಲಿಯೂ ಕೂಡ ಇದೇ ಸಂಪ್ರದಾಯ ಅನುಸರಿಸಿದ್ದಾರೆ. ಅವರು ಮೊದಲು ಮಾತುಕತೆ ಮಾಡಿಕೊಂಡು ಆಮೇಲೆ ನಿಗದಿಯಾದ ಸಮಯದಂದು ನಿಶ್ಚಿತಾರ್ಥ ಮಾಡಿಕೊಂಡು, ನಿಶ್ಚಿತಾರ್ಥ ಮತ್ತು ಮದುವೆ ಇವೆರಡರ ಮಧ್ಯದಲ್ಲಿ ಕನಿಷ್ಠ 1 ವರ್ಷ ಅವರು ಗ್ಯಾಪ್ ತೆಗೆದುಕೊಳ್ತಾರೆ. ನಿಶ್ಚಿತಾರ್ಥವಾದಂದಿನಿಂದ ಅವರಿಬ್ಬರನ್ನು ಪತಿ ಪತ್ನಿ ಎಂಬುದಾಗಿಯೇ ಎಲ್ಲರೂ ಅಫಿಷಿಯಲ್ ಆಗಿ ತಿಳ್ಕೊಳ್ತಾರೆ ಮತ್ತು ಹಾಗೇನೆ ಅವರನ್ನ ಕರೀತಾರೆ. ಆದರೆ ಆ 1 ವರ್ಷದ ಗ್ಯಾಪ್ನಲ್ಲಿ ಅವರು ಒಬ್ಬರನ್ನೊಬ್ಬರು ಭೇಟಿಯಾಗುವುದಕ್ಕೆ ಅವಕಾಶ ಇರೋದಿಲ್ಲ. ಅವರು ತಮ್ಮ ತಮ್ಮ ಮನೆಗಳಲ್ಲಿಯೇ ಇರಬೇಕು. 1 ವರ್ಷದ ನಂತರ ಮದುವೆ ಮಾಡಿಕೊಳ್ಳುವವನು ಹೆಣ್ಣಿನ ಮನೆಗೆ ಬಂದು ಮದುವೆ ಮಾಡಿಕೊಂಡು ಅವಳನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಆಮೇಲೆ ಮದುವೆ ಆಗಿ ತನ್ನ ಮನೆಗೆ ಹೋದ ಮೇಲೆ 7 ದಿವಸ ಅವರ ಮನೆಯಲ್ಲಿ ಯಾರೆಲ್ಲ ಅವರನ್ನ ಅಭಿನಂದನೆ ಸಲ್ಲಿಸಬೇಕು ಅಥವಾ ಭೇಟಿಯಾಗಬೇಕು, ಶುಭಾಶಯ ಕೋರಬೇಕು, ಅವರೆಲ್ಲರಿಗೂ ಆಹ್ವಾನ ಇರ್ತದೆ. ಅದು ಅವರ ಒಂದು ಪದ್ಧತಿ. ನೀವು ಯುರೋಪ್ ದೇಶಗಳ ಮದುವೆಯನ್ನು ನೋಡಿದ್ರೆ ಅಲ್ಲಿ ಮದುವೆಯಲ್ಲಿ ಹೆಣ್ಣು ಅಥವಾ ಸ್ತ್ರೀ ಪ್ರಮುಖ ಆಕರ್ಷಣೆ ಆಗಿರ್ತಾಳೆ. ನಮ್ಮ ಮದುವೆ ಅಥವಾ ನಮ್ಮ ಏಷ್ಯಾದಲ್ಲಿ ಅಥವಾ ಯೆರೂಸಲೇಮ್ ಈ ಕಡೆಯಲ್ಲಿ ಮದುವೆಯಲ್ಲಿ ಪುರುಷನು ಆಕರ್ಷಣೀಯವಾಗಿರ್ತಾನೆ. ನೀವು ಹೇಳಬಹುದು, ನಮ್ಮಲ್ಲಿ ಹಾಗೇನಿಲ್ಲವಲ್ಲ, ನಮ್ಮ ಸ್ತ್ರೀಯರಿಗೆ ಅವರನ್ನ ಶೃಂಗಾರ ಮಾಡುವುದರಲ್ಲಿ ಅವರ ಬಟ್ಟೆ ಅವರನ್ನೇ ನಾವು ಹೆಚ್ಚಾಗಿ ಕೇಂದ್ರೀಕರಿಸಿರ್ತೇವೆ, ಅವರ ಕಡೆಗೆ ಲಕ್ಷ್ಯ ಇರ್ತದೆ, ಅವರೇ ಪ್ರಾಮುಖ್ಯರು ಎಂಬುದಾಗಿ ಹೇಳ್ತೇವೆ. ಆದರೆ ನಮ್ಮಲ್ಲಿ ಇರುವ ವರದಕ್ಷಿಣೆಯ ಪದ್ಧತಿ ಅದು ಪುರುಷ ಪ್ರಧಾನ ಎಂಬುದಾಗಿ ತೋರಿಸಿಕೊಡ್ತದೆ. ಸಮಾನತೆ ಅಲ್ಲಿಲ್ಲ. ನಾವು ಪುರುಷ ಪ್ರಧಾನವಾದಂಥ ಸಮಾಜದಲ್ಲಿದ್ದು ನಾವು ಇಂಥ ಸಂಸ್ಕಾರಗಳನ್ನು ಆಚರಿಸ್ತೇವೆ. ಪ್ರಿಯರೇ, ಈ ನಿಶ್ಚಿತಾರ್ಥ ಮತ್ತು ಮದುವೆಯ ಮಧ್ಯದ ದಿನಗಳಲ್ಲಿ ಅವರು ವಿಚ್ಛೇದನ ಬಯಸಿದರೆ ವಿಚ್ಛೇದನ ಸಿಗುವುದಿಲ್ಲ. ಆದರೆ ಮಾತುಕತೆ ಮತ್ತು ನಿಶ್ಚಿತಾರ್ಥ ಇವುಗಳ ಮಧ್ಯದಲ್ಲಿ ಅವರು ಒಬ್ಬರನ್ನೊಬ್ಬರು ಬಿಟ್ಟು ಬಿಡೋಣ ಅಂತ ಅಂದ್ಕೊಂಡ್ರೆ, ಯಾವುದೋ ಒಂದು ವಿಷಯಕ್ಕೆ ಈ ಮದುವೆ ಬೇಡ ಅಂತ ಅಂದ್ಕೊಂಡ್ರೆ, ಅವರು ಅಲ್ಲಿರುವಂಥ ಹಿರಿ ಸಭೆಯ ಮುಂದೆ ಹೋಗಿ ತಮ್ಮ ಅಹವಾಲುಗಳನ್ನು ತೋಡಿಕೊಂಡು ಮದುವೆ ಬೇಡ ಎಂಬುದಾಗಿ ಅವರು ಅದನ್ನು ರದ್ದುಪಡಿಸಿಕೊಳ್ಬಹುದು. ನಿಶ್ಚಿತಾರ್ಥ ಆದ ಮೇಲೆ ಮದುವೆ ರದ್ದು ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾರು ಏನೇ ಹೇಳಿದರೂ ಆ ಮದುವೆ ನಡೆಯಲೇಬೇಕು ಅನ್ನುವಂಥದ್ದು ಅವತ್ತಿನ ಜನರ ಒಂದು ಒಂದು ಕಟ್ಟುಪಾಡು. ಅದೊಂದು ಬಹಳ ಸ್ಟ್ರಿಕ್ಟ್ ಆಗಿ ಅವರು ಪಾಲನೆ ಮಾಡುತ್ತಿದ್ದಂಥ ಒಂದು ಕಾನೂನು ಎಂಬುದಾಗಿ ಹೇಳ್ಬೋದು. ಹಾಗಾಗಿ ಯೇಸುಸ್ವಾಮಿಯ ಜನನವನ್ನು ನೆನಪು ಮಾಡಿಕೊಳ್ಳ್ರಿ. ಯೋಸೇಫನು ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳನ್ನ ಬಿಟ್ಟು ಬಿಡಬೇಕು ಎಂಬುದಾಗಿ ಅಂದ್ಕೊಳ್ತಾನೆ. ಆ ನಿಶ್ಚಿತಾರ್ಥದ ಮಧ್ಯದಲ್ಲಿ ಬಿಡುವಂತಹ ಅವಕಾಶವಿಲ್ಲ. ಆದರೆ ಒಂದು ಅನಿವಾರ್ಯ ಪರಿಸ್ಥಿತಿ ಏನು, ಅವಳು ಗರ್ಭಿಣಿಯಾಗಿದ್ದಾಳೆ, ಅವಳ ಜೊತೆ ನಾನು ಹೇಗೆ ಸಂಸಾರ ಮಾಡೋದು? ಈ ಪ್ರಶ್ನೆಗೆ ಅವರಲ್ಲಿ ಅದೊಂದೇ ಕಾರಣಕ್ಕೆ ಅವಳನ್ನ ಬಿಟ್ಟು ಬಿಡುವಂತ ವ್ಯವಸ್ಥೆ ಇದ್ದದ್ದರಿಂದ ನಿಶ್ಚಿತಾರ್ಥವಾದ ಮೇಲೆಯೂ ಕೂಡ ಯೋಸೇಫನು ಮರಿಯಳನ್ನ ಬಿಟ್ಟು ಕೊಡಬೇಕೆಂಬುದಾಗಿ ಅಂದುಕೊಂಡಿದ್ದ. ಪ್ರಿಯರೇ, ಅದನ್ನ ನಾವು ಈ ಹಿನ್ನೆಲೆಯನ್ನ ಮನಸ್ಸಲ್ಲಿಟ್ಟುಕೊಂಡು ಸ್ವಲ್ಪ ಸಮಯ 25ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಈ ವಾಕ್ಯಗಳಲ್ಲಿ ಮತ್ತು ಕ್ರಿಸ್ತನಿಗೆ ಅದನ್ನು ಹೋಲಿಕೆ ಮಾಡುತ್ತಾ ನಾವು ಕೆಲವೊಂದು ವಿಷಯಗಳನ್ನು ಧ್ಯಾನ ಮಾಡೋಣ. ಮೊದಲನೇದಾಗಿ, ನಿಶ್ಚಿತಾರ್ಥ ಕಾರ್ಯಕ್ಕೆ ಹುಡುಗಿ ಹುಡುಗನ ಮನೆಗೆ ಹೋಗೋದಿಲ್ಲ, ಆದರೆ ಹುಡುಗ ವರ ತನ್ನನ್ನು ಮದುವೆ ಆಗಲಿರುವಂಥ ಸ್ತ್ರೀಯ ಮನೆಗೆ ಬರ್ತಾನೆ. ಇಲ್ಲಿಯೂ ಕೂಡ ಅದೇ ತರವಾಗಿ ನೋಡ್ತೇವೆ. ಆತನು ಬಂದಿದ್ದಾನೆ,
ಆದರೆ ಆತನು ಬರುವಂಥ ಸಮಯ ಗಳಿಗೆ ಅದ್ಯಾವುದೂ ಕೂಡ ಗೊತ್ತಿಲ್ಲ. ಮದಲಿಂಗನು ತನ್ನ ತಂದೆಯ ಮನೆಯನ್ನ ಬಿಟ್ಟು ತನ್ನನ್ನು ಮದುವೆ ಆಗಲಿರುವ ಮೊದಲಗಿತ್ತಿ ಅಥವಾ ಹೆಂಡತಿಯಾಗುವಳ ಮನೆಗೆ ನಿಶ್ಚಿತಾರ್ಥ ಕಾರ್ಯಕ್ಕೆ ಅವನು ಬರ್ತಾನೆ. ಇದನ್ನ ಯೇಸುಸ್ವಾಮಿಗೆ ನಾವು ಹೋಲಿಸೋಣ. ಯೇಸುಸ್ವಾಮಿ ಕೂಡ ತಂದೆಯ ಮನೆಯನ್ನ ಅಂದರೆ ಪರಲೋಕವನ್ನ ಬಿಟ್ಟು ನಮ್ಮೆಲ್ಲರನ್ನ ತನ್ನೊಂದಿಗೆ ಒಂದು ಮಾಡಿಕೊಳ್ಳುವುದಕ್ಕಾಗಿ, ನಿಶ್ಚಯಪಡಿಸಿಕೊಳ್ಳುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಆತನು, ಆ ವಾಕ್ಯವು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಅಂತಹ ಅನೇಕ ವಾಕ್ಯಗಳು ಸುವಾರ್ತೆಗಳಲ್ಲಿ ನಾವು ಓದಬಹುದು. ಯೇಸುಸ್ವಾಮಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ. ಎರಡನೇದಾಗಿ, ಈ ಮದುವೆಗೆ ನಿಶ್ಚಿತಾರ್ಥ ಕಾರ್ಯಕ್ಕೆ ಬಂದಾಗ ವರನು ಅಥವಾ ಮದಲಿಂಗನು ಮೊದಲಗಿತ್ತಿಗೆ ಅವರ ಕುಟುಂಬಕ್ಕೆ ಹಣ ಕೊಡಬೇಕು. ಅದನ್ನ ಈಗ ನಾವು ವಧು ದಕ್ಷಿಣೆ ಅಂತ ಹೇಳಬಹುದು. ನಮ್ಮಲ್ಲಿ ವರದಕ್ಷಿಣೆ ಪದ್ಧತಿ ಇದೆಯಲ್ಲ, ಆ ಕಾಲದಲ್ಲಿ ಅವರಲ್ಲಿ ವಧು ದಕ್ಷಿಣೆ ಇತ್ತು. ಅವರೇ ಹಣವನ್ನ ಕೊಟ್ಟು ಆ ಮಗಳನ್ನ, ಆ ಸ್ತ್ರೀಯನ್ನ ಮದುವೆ ಮೂಲಕ ಅಥವಾ ನಿಶ್ಚಿತಾರ್ಥ ಮಾಡಿಕೊಳ್ಳಬೇಕಾಗಿತ್ತು. ಹಾಗಾಗಿ ಒಂದು ರೀತಿಯಿಂದ ಆ ಸ್ತ್ರೀ ಈ ವ್ಯಕ್ತಿಗೆ ಹಣ ಕೊಟ್ಟು ಕೊಂಡುಕೊಂಡ ಹಾಗೆ, ನಿಜವಾಗಿಯೂ ಕೊಂಡುಕೊಳ್ಳುವುದಂಥದ್ದಲ್ಲ, ಆದರೆ ಅದು ನಮಗೆ ಅಂಥ ಒಂದು ಅರ್ಥವನ್ನ ಕೊಡ್ತದೆ. ಮಾತುಕತೆಯಲ್ಲಿ ನಿರ್ಧಾರ ಆಗಿರ್ತದೆ, ಇಷ್ಟು ಹಣ ಕೊಡಬೇಕು, ನಮ್ಮ ಮಗಳನ್ನ ನಿಮ್ಮ ಮನೆಗೆ ಕಳಿಸ್ಬೇಕಾದ್ರೆ ನೀವು ನಮಗೆ ಇಷ್ಟು ಹಣವನ್ನು ಕೊಡಬೇಕು, ಇಷ್ಟು ಬಂಗಾರ ಕೊಡಬೇಕು, ಈ ರೀತಿಯಾಗೆಲ್ಲ ಮಾತುಕತೆ ಆಗಿರ್ತದ. ಅದೇ ರೀತಿ ಪುರುಷನು ಅದೆಲ್ಲವನ್ನ ತಂದು ಕೊಟ್ಟು ಅವಳನ್ನ ಮದುವೆಯಾಗುವ ಕಾರ್ಯದಲ್ಲಿ ಮುಂದಕ್ಕೆ ಹೋಗ್ತಾನೆ. ಹಾಗಾದ್ರೆ ಮದಲಿಂಗನು ಹಣ ಕೊಟ್ಟು ಅವಳನ್ನ ಮದುವೆಯಾಗುವುದು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನ ಚೆಲ್ಲಿ ನಮ್ಮನ್ನ ಕೊಂಡುಕೊಂಡಿದ್ದಾನೆ. ಅದನ್ನು ನಾವು 1 ಕೊರಿಂಥ 6ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ಓದ್ತೇವೆ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಎಂಬುದಾಗಿ. 1 ಕೊರಿಂಥ ಅದೇ 7ನೇ ಅಧ್ಯಾಯ 23ನೇ ವಚನದಲ್ಲಿ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಿ ಎಂಬುದಾಗಿ ಮತ್ತೊಮ್ಮೆ ಪೌಲನು ಹೇಳ್ತಾನೆ. ನಮಗೋಸ್ಕರ ನಮ್ಮನ್ನ ದೇವರೊಂದಿಗೆ ಸಂಧಾನ ಮಾಡುವುದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ತೆರಬೇಕಾದಂಥ ಬೆಲೆಯನ್ನ, ಕೊಡಬೇಕಾದಂತಹ ಬೆಲೆಯನ್ನ ತನ್ನ ಪ್ರಾಣವನ್ನೇ ಕೊಡುವುದರ ಮೂಲಕ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆದ್ದರಿಂದ ನಮ್ಮಲ್ಲಿ ಈ ಒಂದು ಪರಿಜ್ಞಾನ ಯಾವಾಗಲೂ ಇರಬೇಕು, ನಾವು ದೇವರ ಸೊತ್ತಾಗಿದ್ದೇವೆ. ಅದೇ 1 ಕೊರಿಂಥ 6:19 ಬರೆದಿದೆ, ನಿಮ್ಮ ದೇಹವು ದೇವರ ಆತ್ಮನು ವಾಸಿಸುವ ಗರ್ಭಗುಡಿಯಾಗಿದೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ದೇವರ ಆತ್ಮನ ಸೊತ್ತು ನಾವಾದೆವು ಎಂಬುದಾಗಿ. ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಮ್ಮ ಹಕ್ಕು, ನಮ್ಮ ಅಧಿಕಾರ ನಮ್ಮ ದೇಹದ ಮೇಲೆ ನಮಗೆ ಇರುವುದಿಲ್ಲ, ಅದು ಯೇಸುಸ್ವಾಮಿಗೆ ಇರ್ತದೆ. ಇದೆಲ್ಲರಿಗೂ ಅನ್ವಯಿಸೋದಿಲ್ಲ. ಯಾರು ಯೇಸುಸ್ವಾಮಿಯ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿದ್ದೇವೆ ಎಂಬ ನಂಬಿಕೆಯಿಂದ ರಕ್ಷಣೆ ಹೊಂದಿ ಆ ಮಾರ್ಗದಲ್ಲಿ ನಡೆಯುತ್ತಿರುತ್ತಾರೋ ಅವರಿಗೆ ಇದು ಅನ್ವಯಿಸ್ತದೆ. ಹಾಗಾಗಿ ಈ ಮದಲಿಂಗನು ಅವಳನ್ನು ಮದುವೆ ಆಗಬೇಕಾಗಿದ್ದರೆ ಅದಕ್ಕೊಂದು ಬೆಲೆ ಕೊಡಬೇಕು. ಆ ಬೆಲೆಯನ್ನ ನಾವು ಕ್ರಿಸ್ತನ ರಕ್ತಕ್ಕೆ ಹೋಲಿಸ್ತೇವೆ. ನಾವು ಆತನೊಂದಿಗೆ ಆ ಬೆಲೆಯನ್ನ ಕೊಟ್ಟದ್ರಿಂದ ನಾವು ಪರರ ಸೊತ್ತಾದೆವು, ದೇವರ ಸ್ವತ್ತು ನಾವಾದೆವು. ಹಾಗಾಗಿ ಆತನ ವಿಶ್ವಾಸದಲ್ಲಿ ನಾವು ಜೀವಿಸಬೇಕು. ಕೃಪೆಯಿಂದಲೇ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಎಫೆಸ 2:8 ನಾವು ಓದ್ತೇವೆ. ಅಪೊಸ್ತಲನಾದ ಪೌಲನು ಗಲಾತ್ಯ ಪತ್ರಿಕೆಯಲ್ಲಿ ಬರೆದ ಹಾಗೆ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಒಂದು ಸರಿಯಾದಂಥ ತಿಳುವಳಿಕೆ ನಮಗೆ ಈ ಕ್ರಿಸ್ತಿಯ ವಿಶ್ವಾಸದ ಬಗ್ಗೆ ಬೇಕು. ನಾನು ಈಗ ಪಾಪದ ಪಾಲಿಗೆ ಸತ್ತವನಾಗಿದ್ದೇನೆ, ಯೇಸುಸ್ವಾಮಿ ಪಾಪಕ್ಕಾಗಿ ಸತ್ತಿದ್ದಾನೆ, ನಾನು
ನನ್ನ ಪಾಪಗಳ ಪಾಲಿಗೆ ಸತ್ತಿದ್ದೇನೆ. ನನಗೂ ಪಾಪಕ್ಕೂ, ನನಗೂ ಲೋಕಕ್ಕೂ, ನನಗೂ ಸೈತಾನನಿಗೂ ಯಾವುದೇ ವಿಧವಾದ ಸಂಬಂಧ ಆತ್ಮಿಕ ಲೋಕದ ವಿಷಯದಲ್ಲಿ ಇರುವುದಿಲ್ಲ. ನಾನು ಪಾಪದ ಪಾಲಿಗೆ ನಿರ್ಜೀವಿ ಎಂಬ ಈ ಅರಿವು ನಮಗೆ ಬಹಳ ಅವಶ್ಯವಾಗಿದೆ. ಇನ್ನು ನಿಶ್ಚಿತಾರ್ಥ ಕಾರ್ಯ ನಡೆಯುವ ಸಂದರ್ಭದಲ್ಲಿ ಅವರಿಬ್ಬರು, ಅಂದರೆ ಮೊದಲಿಂಗ ಮತ್ತು ಮೊದಲಗಿತ್ತಿ ಇಬ್ಬರು ಒಂದೇ ಗ್ಲಾಸ್ನಲ್ಲಿ, ಒಂದೇ ಪಾತ್ರೆಯಲ್ಲಿ ಅವರು ದ್ರಾಕ್ಷಾರಸವನ್ನ ಕುಡಿತಾರೆ. ಈಗಲೂ ಕೂಡ ರಿಸೆಪ್ಷನ್ನಲ್ಲಿ ಹಾಗೆ ಮಾಡ್ತಾರೆ. ಈಗೆಲ್ಲ ವೈನ್ ಡಿಸ್ಟ್ರಿಬ್ಯೂಟ್ ಮಾಡೋದೆಲ್ಲ ನೋಡ್ತಿರ್ತೇವೆ. ಆ ಕಾಲದಲ್ಲಿ ಅದು ಅವರ ಸಂಸ್ಕೃತಿ. ಅವರು ದ್ರಾಕ್ಷಾರಸವನ್ನ ಒಂದೇ ಗ್ಲಾಸ್ನಲ್ಲಿ ಇಬ್ಬರೂ ಸೇರಿ ಕುಡಿತಾ ಇದ್ರು. ಆ ಇಬ್ಬರು ಸೇರಿ ದ್ರಾಕ್ಷಾರಸವನ್ನ ಸೇವಿಸುವ ಆ ಒಂದು ಸಂಗತಿ ಒಡಂಬಡಿಕೆಗೆ ಹೋಲಿಕೆಯಾಗಿದೆ. ಒಡಂಬಡಿಕೆ ಮಾಡಿಕೊಂಡರು. ಇನ್ನು ನಾವಿಬ್ಬರು ಮದುವೆ ಮೂಲಕ ಒಂದಾಗಲಿದ್ದೇವೆ, ಒಂದು ಅಗ್ರಿಮೆಂಟ್ಗೆ ಅವರು ಬಂದರು ಎಂಬುದಾಗಿ. ಇನ್ನು ಅದರಿಂದ ಅವರಿಗೆ ಬೇರ್ಪಡಿಸುವಂಥ ಸಾಧ್ಯತೆಗಳು ಇಲ್ಲ ಎಂಬುದಾಗಿ ಅದರ ಅರ್ಥ. ಹಾಗಾದರೆ ವಿಶ್ವಾಸಿಗಳಾದ ಕ್ರಿಸ್ತನ ಮಕ್ಕಳಾದ ನಾವು ಕೂಡ ಇಲ್ಲಿ ಗೊತ್ತಿಲ್ಲ, ಪ್ರತಿ ತಿಂಗಳಿಗೆ ಮೊದಲನೇ ಭಾನುವಾರ ಕರ್ತನ ಮೇಜಿನ ಸಂಸ್ಕಾರ ಇಲ್ಲಿ ನಡೆಸ್ತೀರ. ಅದರ ಅರ್ಥ ಏನು? ನೀವು ನಿಮ್ಮ ಒಡಂಬಡಿಕೆಯನ್ನ ಪ್ರತಿ ತಿಂಗಳು ಮೊದಲನೇ ಭಾನುವಾರ ನವೀಕರಣ ಮಾಡಿಕೊಳ್ತೀರಿ. ದ್ರಾಕ್ಷಾರಸ ಮತ್ತು ರೊಟ್ಟಿ, ಕ್ರಿಸ್ತನ ದೇಹ, ಕ್ರಿಸ್ತನ ರಕ್ತ, ಅವು ನಮ್ಮ ಪಾಪಗಳ ಬಿಡುಗಡೆಗಾಗಿ ಎಂದೋ ದೇವರು ಶಿಲುಬೆಯಲ್ಲಿ ಅರ್ಪಣೆ ಮಾಡಿ ಆಗಿದೆ. ಅದರಲ್ಲಿ ಪಾಲು ತೆಗೆದುಕೊಳ್ಳುವ ಪ್ರತಿಯೊಬ್ಬೊಬ್ಬರು, ಆ ಪಾತ್ರೆಯಲ್ಲಿ ಕೈ ಹಾಕಿ ತಿನ್ನುವವರು, ಆ ಪಾತ್ರೆಯಲ್ಲಿ ಕುಡಿಯುವವರು, ನಾವು ಪಾಪ ಪರಿಹಾರಕ್ಕಾಗಿ ಅದನ್ನು ಮತ್ತೆ ಕುಡಿಯೋದಿಲ್ಲ, ಮತ್ತೆ ತಿನ್ನೋದಿಲ್ಲ. ಅದು ಯೇಸು ಕ್ರಿಸ್ತನ ರಕ್ತದಲ್ಲಿ ನಮಗೆ ಪಾಪ ಪರಿಹಾರ. ಆ ರೊಟ್ಟಿ ದ್ರಾಕ್ಷಾರಸ ತಿನ್ನುವಾಗ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಅಲ್ಲ, ಬದಲಾಗಿ ಕ್ರಿಸ್ತನೊಂದಿಗೆ ನಾವು ಮೊದಲಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ಮಾಡಿಕೊಂಡ ಒಡಂಬಡಿಕೆ. ಬದುಕಿದರೂ ನಿನ್ನವನೇ, ಸತ್ತರೂ ನಿನ್ನವನೇ. ನಾನು ಬದುಕಿದರೂ ಸತ್ತರೂ ಕ್ರಿಸ್ತನವನೇ, ಕ್ರಿಸ್ತನವಳೇ ಅನ್ನುವಂಥ ಆ ಒಡಂಬಡಿಕೆಯನ್ನ ಪ್ರತಿ ತಿಂಗಳು ನಾವು ನವೀಕರಣ ಮಾಡಬೇಕು. 1 ಕೊರಿಂಥ 11ನೇ ಅಧ್ಯಾಯದಲ್ಲಿ 23ನೇ ವಚನದಲ್ಲಿ ಓದಿದ್ರೆ ಅಲ್ಲಿ ಪೌಲನು ಬರಿತಾ ಹೇಳ್ತಾ ಇದ್ದಾನೆ, ನೀವು ಈ ಪಾತ್ರೆಯಲ್ಲಿ ತಿನ್ನುವಷ್ಟು ಸಾರಿ, ಈ ಪಾತ್ರೆಯಲ್ಲಿ ಕುಡಿಯುವಷ್ಟು ಸಾರಿ ಕರ್ತನನ್ನ ಪ್ರಸಿದ್ಧಿಪಡಿಸಿರಿ. ಕರ್ತನನ್ನ ಪ್ರಸಿದ್ಧಿಪಡಿಸಿರಿ ಅಂದ್ರೆ ಮೇಕ್ ಜೀಸಸ್ ಫೇಮಸ್ ಎಂಬುದಾಗಿ. ಅವನನ್ನ ಪ್ರಸಿದ್ಧಿಪಡಿಸಿರಿ, ಅವನೇ ದೊಡ್ಡವನು ಎಂಬುದಾಗಿ ಲೋಕಕ್ಕೆ ಗೊತ್ತಾಗುವ ಹಾಗೆ ನೀವು ನಡ್ಕೊಳ್ಳಿರಿ. ಹಾಗಾದ್ರೆ ನಾವು ಪ್ರತಿ ಸಾರಿ ಈ ಕರ್ತನ ಮೇಜಿಗೆ ಬರುವಾಗ ನಾನು ಯೇಸು ಕ್ರಿಸ್ತನನ್ನ, ನನ್ನ ದೇವರನ್ನ ಎಷ್ಟು ಪ್ರಸಿದ್ಧಿಪಡಿಸಿದ್ದೇನೆ, ಆ ಪ್ರಶ್ನೆಗೆ ಅಲ್ಲಿ ಉತ್ತರ ನಮ್ಮಲ್ಲಿ ಇರಬೇಕು. ಎಷ್ಟು ನಾನು ಆತನಿಗೋಸ್ಕರ ಜೀವಿಸಿದ್ದೇನೆ, ಎಷ್ಟು ನಾನು ಆತನಿಗೆ ಸಾಕ್ಷಿಯಾಗಿ ಆತನ ಸುವಾರ್ತೆನೆ ಸಾರುವಲ್ಲಿ ನನ್ನ ದೇಹ, ಮನಸ್ಸು, ನನ್ನ ನಡತೆ, ನನ್ನ ಮಾತು ನಾನು ಪವಿತ್ರವಾಗಿಟ್ಟುಕೊಂಡು ಅನೇಕರ ಬಾಳಿನಲ್ಲಿ ಪ್ರಭಾವ ಬೀರಿದ್ದೇನೆ. ಅದು ನಾವು ಪ್ರತಿ ಸಾರಿ ಇಲ್ಲಿ ಮೊಣಕಾಲೂರಿ ಅದರಲ್ಲಿ ಕೈ ಹಾಕುವಾಗ ಮಾಡಿಕೊಳ್ಳಬೇಕಾದ ಒಂದು ಪ್ರಶ್ನೆ. ಅದರ ಅರ್ಥ ಏನಂದ್ರೆ, ನಾವು ಕರ್ತನ ಮೇಜಿಗೆ ಬರುವಾಗ ಕಳೆದ ದಿವಸಗಳ ವರದಿಯನ್ನ ದೇವರಿಗೆ ಒಪ್ಪಿಸ್ತೇವೆ. ನಾವು ದೇವರೇ ನಾನು ಇದನ್ನೆಲ್ಲ ಮಾಡಿದೆ, ಆ ಧೈರ್ಯದಿಂದ ನಾವು ಮುಂದೆ ಬರ್ತೇವೆ. ಅದು ಒಂದು ಪ್ರಸಾದವಾಗಿ ಅನೇಕರು ತಗೊಳ್ತೇವೆ ನಾವು. ಅದಕ್ಕೆ ಪೌಲನು ಬರೀತಾನೆ, ಅಯೋಗ್ಯವಾಗಿ ಅದರಲ್ಲಿ ಕೈ ಹಾಕಿ ತಿನ್ನಬಾರ್ದು, ಕುಡಿಬಾರ್ದು. ಅದರಿಂದ ದೇವರ ಶಾಪ, ಕೋಪ ಇವೆಲ್ಲವೂ ನಮ್ಮ ಮೇಲೆ ಬರ್ತವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಕರ್ತನ ಸನ್ನಿಧಿಯಲ್ಲಿ, ಕರ್ತನ ಮೇಜಿಗೆ ನಾವು ಬರುವಾಗ ನಮಗೆ ನೆನಪಾಗಬೇಕಾದದ್ದು ನಾವು ಮಾಡಿಕೊಂಡ ಒಡಂಬಡಿಕೆ. ನೆನಪು ಮಾಡಿಕೊಳ್ಳಬೇಕಾದ್ದು ಆ ಮೊದಲ ಪ್ರೀತಿ. ಪ್ರಕಟಣೆ ಗ್ರಂಥದಲ್ಲಿ ಬರೆದಿದೆಯಲ್ಲ, ನೀನು ನಿನ್ನ ಮೊದಲ ಪ್ರೀತಿಯನ್ನ ಬಿಟ್ಟು ಬಿಟ್ಟಿದ್ದಿ ಎಂದು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ಎಂಬುದಾಗಿ ಅಲ್ಲಿ ಬರೆದಿದೆ 2ನೇ ಅಧ್ಯಾಯದಲ್ಲಿ. ಪ್ರಿಯರೇ, ದೇವರ ಮಕ್ಕಳಾದ ನಂತರ
ನಾವು ಹೆಜ್ಜೆ ಮುಂದೆ ಇಟ್ಟು ಬೆಳೀತಾ ಹೋಗಬೇಕೇ ವಿನಃ ಇದ್ದಲ್ಲಿಯೇ ಇದ್ದು ಪಾಪಗಳನ್ನು ಮಾಡುತ್ತಾ ಈ ಪವಿತ್ರ ದೇಹ ರಕ್ತಗಳ ಸಂಸ್ಕಾರವನ್ನು ಆಚರಿಸಿದರೆ ಕರ್ತನಿಗೆ ಅಪಹಾಸ್ಯ ಮಾಡಿದಂತೆ. ನಾವು ಹೀಗೇನೆ ನೀನೇನ್ ಮಾಡ್ಕೊಳ್ತೀಯ ಮಾಡ್ಕೋ ಅಂದಂಗೆ. ನಾವು ಮಾತ್ರ ಏನೂ ಬಿಡೋದಿಲ್ಲ, ನಮ್ಮ ಮೊಂಡತನ ಬಿಡೋದಿಲ್ಲ, ನಮ್ಮ ದುರಾಚಾರ ಬಿಡೋದಿಲ್ಲ, ನಮ್ಮ ಪಾಪ ಬಿಡೋದಿಲ್ಲ. ನಾವು ಇರೋದೇ ಹೀಗೆ. ಆದರೂ ನಾವು ಕೈ ಹಾಕ್ತೇವೆ, ನಾವು ತಿಂತೇವೆ, ನೀನೇನ್ ಮಾಡ್ಕೊಳ್ತೀಯ ಮಾಡ್ಕೋ. ಆ ರೀತಿಯಾದ ವರ್ತನೆ ನಾವು ಅಯೋಗ್ಯವಾಗಿ ಅದರಲ್ಲಿ ಕೈ ಹಾಕಿದಾಗ ಅಂಥದ್ದೊಂದು ಅಯೋಗ್ಯತೆನ ನಾವು ದೇವರಿಗೆ ತೋರಿಸಿಕೊಟ್ಟ ಹಾಗೆ ಆಗ್ತದೆ. ಆದ್ರಿಂದ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯದ ಒಂದು ವಚನವನ್ನ ನಿಮ್ಮ ಮುಂದೆ ಓದ್ತೇನೆ. ಇಬ್ರಿಯರಿಗೆ ಬರೆದ ಪತ್ರ ಯಾರಿಗಾದ್ರೂ ಸಿಕ್ಕರೆ ನೀವು ಸಹ ಗಟ್ಟಿಯಾಗಿ ಓದಿ ನನಗೆ ಸಹಾಯ ಮಾಡಬಹುದು. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ 24ನೇ ವಚನ. ಥ್ಯಾಂಕ್ ಯು ಅಲ್ವಾ. ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೆಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ನೀವು ಕರ್ತನ ಮೇಜಿಗೆ ಬಂದಾಗ ಈ ವಚನ ನಿಮಗೆ ಜ್ಞಾಪಕದಲ್ಲಿರಬೇಕು. ನಾವು ಬರ್ತಾ ಇರೋದು ಪಾಪ ಪರಿಹಾರ ಮಾಡು 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 ಅಂತ ಕೇಳಿಕೊಳ್ಳುವುದಕ್ಕಾಗಿ ಅಲ್ಲ. ನಾವು ಇಲ್ಲಿಯವರೆಗೆ ಏನೆಲ್ಲ ಜೀವನ ಮಾಡಿ ದೇವರಿಗೆ ಮಹಿಮೆ ತಂದಿದ್ದೇವೆ, ಆತನ ನಾಮವನ್ನ ಘನಪಡಿಸಿದ್ದೇವೆ, ಪ್ರಸಿದ್ಧಿಪಡಿಸಿದ್ದೇವೆ ಅನ್ನುವ ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರ ಇರಬೇಕು. ಹಾಗೆ ಇನ್ನೊಂದು ವಚನ ನೋಡ್ರಿ, ಪೇತ್ರನ ಮೊದಲ ಪತ್ರಿಕೆ 2ನೇ ಅಧ್ಯಾಯ 9 ಮತ್ತು 10ನೇ ವಚನ. ಈಗಲಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ನಮ್ಮನ್ನು ದೇವರು ಯಾವ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದ್ದಾನೆ ಅದನ್ನು ನಾವು ಆಲೋಚಿಸಬೇಕು. ಆದ್ರಿಂದ ತಿರುಗಿ ಪಾಪ ಮಾಡಿ ತಿರುಗಿ ಪಶ್ಚಾತ್ತಾಪ ಪಡುವುದಕ್ಕೆ ಪೇತ್ರನು ವರ್ಣಿಸಿದ್ದಾನೆ. ನಾಯಿ ತಾನು ಕಕ್ಕಿದ್ದನ್ನ ಮತ್ತೆ ನೆಕ್ಕುವುದಕ್ಕೆ ಹೋದಂತೆ ಎಂಬುದಾಗಿ. ನಾವು ಮಾಡಿದ ತಪ್ಪುಗಳನ್ನ ದೇವರು ನಮ್ಮ ಅರಿವಿಗೆ ತಂದ ಮೇಲೆ ಅವು ಮತ್ತೆ ರಿಪೀಟ್ ಆಗಬಾರ್ದು. ಅದಕ್ಕೆ ಬರೆದಿದೆ ಕೊಲೊಸೆ ಪತ್ರಿಕೆಯಲ್ಲಿ, ನಾವು ತಿಳುವಳಿಕೆಯಿಂದ ಪೂರ್ಣ ತಿಳುವಳಿಕೆಗೆ ಸಾಕ್ತಾ ಹೋಗ್ಬೇಕು. ಕರ್ತನ ಮೇಜಿಗೆ ಬರುವಾಗ ದೇವರ ಗುಣಾತಿಶಯಗಳನ್ನ ಎಷ್ಟು ನಾವು ಪ್ರಚಾರ ಮಾಡಿದ್ದೇವೆ, ನಮ್ಮ ಮೂಲಕ ಯೇಸು ಕ್ರಿಸ್ತನ ಪರಿಚಯ, ನಮ್ಮ ನಡತೆಯ ಮೂಲಕ ಯಾರಿಗೆ ಯೇಸು ಸ್ವಾಮಿಯ ಜ್ಞಾಪಕ ಆಯಿತು ಎಂಬುದರ ಕುರಿತಾಗಿ ನಮಗೆ ಮಾಹಿತಿ ಇರಬೇಕು. ಅದಕ್ಕಾಗಿ ದೇವರು ನಮ್ಮನ್ನ ತನ್ನ ಜನಾಂಗವಾಗಿ ಆಯ್ಕೆ ಮಾಡಿದ್ದಾನೆ. ರಾಜವಂಶಸ್ಥರು ಎಂಬ ಬಿರುದನ್ನು ನಮಗೆ ಕೊಟ್ಟಿದ್ದಾನೆ. ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆ, ಎಷ್ಟೊಂದು ವರ್ಣಿಸಿದ್ದಾನೆ ನೋಡ್ರಿ ಪೇತ್ರನು. ನಮಗೆ ನಮ್ಮ ಮೇಲೆ ದೇವರಿಗಿರುವ ದೃಷ್ಟಿಕೋನ ಅಷ್ಟು ಸ್ಪಷ್ಟವಾಗಿ ವರ್ಣಿಸಿದ್ದಾನೆ. ಆದ್ರಿಂದ ಕರ್ತನ ಮಕ್ಕಳಾಗಿ ನಾವು ಈ ನಿಶ್ಚಿತಾರ್ಥ ಕಾರ್ಯದಲ್ಲಿ ತೊಡಗಿಸಿಕೊಂಡು ಒಂದೇ ಪಾತ್ರೆಯಲ್ಲಿ ದ್ರಾಕ್ಷಾರಸ ಕುಡಿದ ಅವರಿಬ್ಬರು ಹೇಗೆ ಇನ್ನು ಮೇಲೆ ನಾವು ಒಬ್ಬರಿಗೊಬ್ಬರು ನಂಬಿಗಸ್ತರಾಗಿ, ಒಬ್ಬರನ್ನ ಒಬ್ಬರು ಪ್ರಸಿದ್ಧಿಪಡಿಸುವವರಾಗಿ, ಒಬ್ಬರಿಗೋಸ್ಕರ ಒಬ್ಬರು ಜೀವಿಸುತ್ತೇವೆ ಎಂಬ ನಿಬಂಧನೆಯನ್ನ, ಒಡಂಬಡಿಕೆಯನ್ನ ಮಾಡಿಕೊಂಡಿರುತ್ತಾರೋ, ಕರ್ತನೊಂದಿಗೆ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾದ ನಾವು ಕೂಡ ಇಂಥದ್ದೇ ನಂಬಿಕೆ, ಆಲೋಚನೆ ನಮ್ಮದಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಹೀಗೆ ಅವರು ಆ ದಿವಸ ನಿಶ್ಚಿತಾರ್ಥ ಕಾರ್ಯವನ್ನ ಮುಗಿಸಿದ ಮೇಲೆ ಮೊದಲಿಂಗ ಅಲ್ಲೇ ಉಳ್ಕೊಳ್ಳೋದಿಲ್ಲ. ಆಯ್ತು, ನಿಶ್ಚಿತಾರ್ಥ ಆಯ್ತು, ನಮಗೆ ಪರ್ಮಿಷನ್ ಸಿಕ್ತು, ನಾವು ಇಬ್ಬರೇ ಇರ್ತೇವೆ ಎಂಬುದಾಗಿ ಹೇಳೋ ಹಾಗೆಲ್ಲ. ನಾನು ಇದೀಗ ಹೇಳಿದಂತೆ 1 ವರ್ಷದ ಗ್ಯಾಪ್ ಇರ್ತದೆ. ಅವನು ತಿರುಗಿ ತನ್ನ ಮನೆಗೆ ಹೋಗ್ಬೇಕು. ಮೊದಲಿಂಗನಿಗೆ ಅಲ್ಲಿರೋದಕ್ಕೆ ಅವಕಾಶ ಇಲ್ಲ. ಮತ್ತೆ ಅವರು ಪರಸ್ಪರ ಭೇಟಿಯಾಗುವ, ಒಬ್ಬರ ಮನೆಗೆ ಒಬ್ಬರು ಹೋಗುವ, ಸಮಯ ಕಳೆಯುವ ಯಾವುದೇ ಅವಕಾಶಗಳು ಅವರಿಗೆ ಇರುವುದಿಲ್ಲ. ಹಾಗಾಗಿ
ಮದಲಿಂಗನು ನಿಶ್ಚಿತಾರ್ಥ ಕಾರ್ಯವನ್ನು ಮುಗಿಸಿ ತನ್ನ ಮನೆಗೆ ಹೊರಟು ಹೋದ. ಇದನ್ನು ನಾವು ಯೇಸು ಸ್ವಾಮಿಗೆ ಎಲ್ಲಿ ಹೋಲಿಕೆ ಮಾಡಬಹುದು? ಯೇಸುವಿನ ದಿವಾರೋಹಣ. ತಿರುಗಿ ಆತನು ತಂದೆಯ ಮನೆಗೆ ಹೋದ. ತನಗೆ ಕೊಟ್ಟಂಥ ಆ ಒಂದು ರಕ್ಷಣೆಯ ಕಾರ್ಯವನ್ನ ನಂಬಿಗಸ್ತನಾಗಿ ಮಾಡಿ, ನಮ್ಮೊಂದಿಗೆ ಒಂದು ಒಪ್ಪಂದ ಮಾಡಿ, ಯಾರೆಲ್ಲ ಆತನನ್ನ ಅಂಗೀಕರಿಸುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವಿದೆ ಎಂಬುದಾಗಿ ಸಾರಿ ಆತನು ತಿರುಗಿ ಪರಲೋಕಕ್ಕೆ ಹೋದ. ಪರಲೋಕವನ್ನ ಆತನು ಸೇರಿದ್ದಾನೆ. ನಮ್ಮ ವಿಶ್ವಾಸ ಪ್ರಮಾಣದಲ್ಲಿ ಹೇಳ್ತೇವೆ, ತಂದೆಯ ಬಲಗಡೆಯ ಬಲಪಾರ್ಶ್ವದಲ್ಲಿ ಆತನು ಕುಳಿತಿದ್ದಾನೆ ಎಂಬುದಾಗಿ. ಯೇಸುವಿನ ದಿವಾರೋಹಣದ ಬಗ್ಗೆ ಸುವಾರ್ತೆಗಳಲ್ಲಿದೆ. ಮುಖ್ಯವಾಗಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 7-9 ಓದಿದ್ರೆ ಯಾವ ರೀತಿಯಾಗಿ ಯೇಸು ಸ್ವಾಮಿ ಮೇಲಕ್ಕೆ ಎತ್ತಲ್ಪಟ್ಟ ಎಂಬುದಾಗಿ. ಅಲ್ಲಿ 8ನೇ ವಚನದಿಂದ ನೀವು ಓದಿದ್ರೆ 1ನೇ ಅಧ್ಯಾಯ 7, 8, 9 ವಚನದಲ್ಲಿ ಆತನು ಮೇಲಕ್ಕೇರಿ ಹೋಗುವಾಗ ಶಿಷ್ಯರಿಗೆ ಆಡಿದ ಕೊನೆಯ ಮಾತುಗಳು ದಾಖಲಾಗಿವೆ. ಮತ್ತಾಯನ ಸುವಾರ್ತೆಯಲ್ಲಿ ಒಂದು ಮಾತಿದೆ, ನನಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಅಧಿಕಾರ ಕೊಡಲ್ಪಟ್ಟಿದೆ, ಆದ್ರಿಂದ ನೀವೆಲ್ಲರೂ ಹೊರಟು ಹೋಗಿ ಲೋಕದ ಎಲ್ಲಾ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡ್ರಿ. ಇದು ನಾವು 28ನೇ ಅಧ್ಯಾಯ 16ನೇ 18ನೇ ವಚನದಿಂದ ಓದ್ತೇವೆ ಮತ್ತಾಯನ ಸುವಾರ್ತೆಯಲ್ಲಿ. ಹಾಗೂ ಅಪೊಸ್ತಲರ ಕೃತ್ಯಗಳಲ್ಲಿ ಹೇಳ್ತಾನೆ ಇನ್ನೊಂದು ಮಾತಿದೆ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಮತ್ತೆ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡುವಂತ ಮಹಾ ಆಜ್ಞೆಗಳು. ಸುವಾರ್ತೆನ ಸಾರುವುದು, ಸಾಕ್ಷಿಯಾಗಿರುವುದು ಎಲ್ಲವೂ ಕೂಡ ಒಂದೇ ಅರ್ಥವನ್ನ ಕೊಡುವ ಈ ಕಾರ್ಯವನ್ನ ಮಾಡುವುದಕ್ಕೆ ನಾವು ಒಪ್ಪಿಕೊಂಡಿದ್ದೇವೆ. ಹಾಗಾಗಿ ಈಗ ಯೇಸು ಸ್ವಾಮಿ ಆತನು ಮನುಷ್ಯಾವತಾರದಲ್ಲಿ ನಮ್ಮ ಮಧ್ಯದಲ್ಲಿ ಇಲ್ಲದೆ ಪರಿಶುದ್ಧಾತ್ಮನಾಗಿ ನಮ್ಮ ಜೊತೆ ಇದ್ದಾನೆ. 6ನೇದಾಗಿ, ಮದಲಿಂಗನು ಮದಲಗಿತ್ತಿಯು ಇಬ್ರು ಈಗ ಅಗಲಿದ್ದಾರೆ ಅಲ್ವಾ? ಅವ್ರಿಗೆ ನಮಗಾಗಿ ನಮಗಿದ್ದ ಹಾಗೆ ಇರುವಂಥ ಈ ಕಮ್ಯುನಿಕೇಶನ್ ಫೆಸಿಲಿಟೀಸ್ ಅವ್ರಿಗೇನು ಇರಲಿಲ್ಲ ಅಲ್ವಾ? ನಾವು ಮದುವೆ ಆಗೋ ಸಂದರ್ಭದಲ್ಲಿ ಇನ್ನೀ ಚೀಟಿಗಳು ನಡೀತಾ ಇದ್ವು, ಪತ್ರಗಳು ಚೀಟಿಗಳು ಅವು ನಡೀತಾ ಇದ್ವು. ಒಬ್ಬರು ಕೈಯಲ್ಲಿ ಕೊಟ್ಟು ಕಳಿಸೋದು, ತರಿಸೋದು. ನಮ್ಗಿಂತ ಸೀನಿಯರ್ ಇದ್ದವರು ನಮ್ಮ ಕೈಯಲ್ಲಿ ಕೊಟ್ಟು ಕಳಿಸ್ತಿದ್ರು, ಹೋಗಿ ಕೊಟ್ಟು ಬಾ ಅಂತ ಹೇಳಿ. ಅದೆಲ್ಲ ಮಾಡಿದೆವು ನಾವು. ಹಾಗಾಗಿ ಗೊತ್ತು. ಈಗ ಅದರ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲಲ್ಲೇ ಅಲ್ವಾ ಹೇಗೆ ಬೇಕಾದರೂ ನೀವು ಕಮ್ಯುನಿಕೇಶನ್ ಮಾಡುವಂಥ ಅವಕಾಶ ಇದೆ. ಆಗಿನ ಕಾಲದಲ್ಲಿ ಮದಲಗಿತ್ತಿ ಅವರು ನಿಶ್ಚಿತಾರ್ಥ ಆಯಿತು. ಈಗ ವಿಚಾರ ಮಾಡ್ರಿ, ನಜರೇತಿನಲ್ಲಿರುವಂಥ ಹುಡುಗಿ, ಆ ಕಡೆ ಯೂದಾಯದ ಕೆಳಗಡೆ ಇರುವಂಥ ಯಾವುದೋ ಒಂದು ಊರಿನ ಹುಡುಗ. ಅವರು ಬೇಕಾದಾಗೆಲ್ಲ ಪ್ರಯಾಣ ಮಾಡಿ ಬರೋದಕ್ಕಾಗೋದಿಲ್ಲ. ಬಹಳ ಕಮ್ಯುನಿಕೇಶನ್ ಗ್ಯಾಪ್ ತುಂಬಾ ಇರ್ತದೆ. ಅವಳು ಅಲ್ಲಿ ಹೇಗಿದ್ದಾಳೆ ಇವ್ರಿಗೆ ಗೊತ್ತಾಗಲ್ಲ, ಇವನೇ ಆಗಿದ್ದಾನೆ ಅವ್ರಿಗೆ ಗೊತ್ತಾಗೋದಿಲ್ಲ. ಆದರೆ ಅವರಿಬ್ಬರು ಒಂದು ರೀತಿಯ ಫ್ಯಾಂಟಸಿ ಅಲ್ಲಿ ಇರಬೇಕು, ಕಲ್ಪನಾ ಲೋಕದಲ್ಲಿ ತೇಲ್ತಾ ಇರ್ತಾರೆ. ನನ್ನ ಹೆಂಡತಿಗೆ ಎದ್ದಿರ್ಬೋದು, ಈಗ ಮಲಗಿರ್ಬೋದು, ಈಗ ತಿಂಡಿ ತಿಂತಿರ್ಬೋದು. ನಾವಾದ್ರೆ ಈಗಿನ ಕಾಲದಲ್ಲಿ ಒಂದೊಂದು ನಿಮಿಷಕ್ಕೂ ನಮಗೆ ಮೆಸೇಜ್ಗಳು ಬರ್ತವೆ, ಚಾಟಿಂಗ್ ಮಾಡ್ಬೋದು, ಬೇಕಾದಷ್ಟು ಇದೆ. ಅದು ಇರಲಿಲ್ಲ ಆಗಿನ ಕಾಲದಲ್ಲಿ. ಹಾಗಾದ್ರೆ ಅವ್ರು ಏನ್ ಮಾಡ್ತಾ ಇದ್ರು? ಈ ಅಗಲಿಕೆಯ ಸಂದರ್ಭದಲ್ಲಿ ಮದಲಿಂಗ ಏನ್ ಮಾಡ್ತಾ ಇದ್ದ, ಮದಲಗಿತ್ತಿ ಏನ್ ಮಾಡ್ತಾ ಇದ್ಲು, ಮತ್ತೆ ಅವರು 1 ವರ್ಷ ಆದ್ಮೇಲೆ ಕೂಡ್ಬೇಕಲ್ಲ, ಅಲ್ಲಿಯವರೆಗೆ ಅವರ ಸ್ಥಿತಿ ಹೇಗಿರ್ತಿತ್ತು ಅಂತ ನೋಡಿದ್ರೆ, ಮದಲಗಿತ್ತಿ ಮದುವೆಗೆ ಸಿದ್ಧಳಾಗ್ತಾ ಇದ್ದಳು. ಅಲ್ಲಿ ಮದಲಿಂಗ ತನ್ನ ಮದುವೆ ಆಗಲಿರುವ ಹೆಂಡತಿಗೆ ತಂದೆಯ ಮನೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು. ಸಪರೇಟ್ ಕೋಣೆ ಬೇಕು, ಬೆಡ್ ಬೇಕು, ಬಟ್ಟೆಗಳು ಬೇಕು, ಪಾತ್ರೆಗಳು ಬೇಕು, ಅಥವಾ ಒಂದು ಸಪರೇಟ್ ಆದ ಅಡಿಗೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಇದ್ರೆ ಎಲ್ಲವನ್ನ ತಂದು ಆ 1 ವರ್ಷದ ಅವಧಿಯಲ್ಲಿ ಮನೆಯನ್ನ ಸಜ್ಜುಗೊಳಿಸಬೇಕು. ಈ ಕಡೆ ಮದಲಗಿತ್ತಿ ಏನ್ ಮಾಡಬೇಕು? ಬಿಳಿ ಡ್ರೆಸ್ಸು, ಬೇರೆ ಬೇರೆ ರೀತಿಯಿಂದ ತನ್ನನ್ನ ಶೃಂಗಾರ ಮಾಡಿಕೊಳ್ಳುವ ಆಭರಣಗಳಿರ್ಬೋದು, ಅಥವಾ ನಾನು ಗಂಡನ ಮನೆಗೆ ಹೋಗ್ತಾ ಇದ್ದೇನೆ, ಅವರ ಸಂಪ್ರದಾಯದ ಪ್ರಕಾರ ಏನೆಲ್ಲ ತಕ್ಕೊಂಡು ಹೋಗ್ಬೇಕು, ಅದು ಅಲ್ಲಿ ಹೋದ್ಮೇಲೆ
ಅಲ್ಲಿ ನಾನು ಯಾವ ರೀತಿಯಾಗಿ ಗಂಡನ ಜೊತೆಗೆ ನಡೆದುಕೊಳ್ಳಬೇಕು, ಆ ಮದುವೆಯ ದಿನಕ್ಕೆ ಮಾಡಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ರು. ಈ ಕಡೆ ಗಂಡನು ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾನೆ, ಈ ಕಡೆ ಹೆಂಡತಿಯು ಇನ್ನೊಂದು ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಪ್ರಿಯರೇ, ಇದನ್ನ ನಾವು ಹೇಗೆ ಆತ್ಮಿಕವಾಗಿ ಅರ್ಥ ಮಾಡಿಕೊಳ್ಳಬಹುದು? ಯೇಸು ಸ್ವಾಮಿ ತಿರುಗಿ ಬರಲಿದ್ದಾನೆ ಅಲ್ವಾ? ಆತನು ಯಾವ ರೀತಿ ಪರಲೋಕಕ್ಕೆ ಏರು ಹೋಗಿದ್ದಾನೋ ಅದೇ ರೀತಿ ತಿರುಗಿ ಈ ಲೋಕಕ್ಕೆ ಆತನು ಬರಲಿದ್ದಾನೆ. ಹಾಗಾದ್ರೆ ಆತನ ಬರುವಿಕೆಗೆ ಸಭೆಯನ್ನ ಮೊದಲಗಿತ್ತಿ ಎಂಬುದಾಗಿ ಕರಿತೇವೆ. ಸಭೆಯಾಗಿ ನಾವೆಲ್ಲರೂ ಸಿದ್ಧತೆ ಮಾಡಿಕೊಳ್ಳಬೇಕು. ನಾನು ಪರಲೋಕಕ್ಕೆ ಹೋಗ್ತಾ ಇದ್ದೇನೆ, ಕರ್ತನೊಡನೆ ನಿಬಂಧನೆ ಆಗಿದೆ, ರಕ್ಷಣೆ ಹೊಂದಿದ್ದೇನೆ. ನಾನು ಪರಲೋಕದಲ್ಲಿ ಹೋಗುವುದಕ್ಕೆ, ಆ ಅರ್ಹತೆಯನ್ನು ಪಡೆಯೋದಕ್ಕೆ, ಅಲ್ಲಿನ ಜೀವನಕ್ಕೆ ಏನು ಮಾಡಿಕೊಳ್ಳಬೇಕು? ದೇವರ ವಾಕ್ಯ ಏನು ಹೇಳ್ತದೆ? ಪರಲೋಕ ಸೇರಿಕೊಳ್ಳುವ ಗುರಿಯನ್ನ ಇಟ್ಟುಕೊಂಡು ಇಹಲೋಕದ ಈ ಜೀವನದಲ್ಲಿ ನಾವು ಸಿದ್ಧರಾಗಬೇಕು. ಮೋಶೆಯ ಬಗ್ಗೆ 11ನೇ ಅಧ್ಯಾಯ ಇಬ್ರಿಯ ಪತ್ರಿಕೆ 25ನೇ ವಚನದಲ್ಲಿ ಬರೆದಿದೆ, ಐಗುಪ್ತದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನೊಡನೆ ಈ ನಂಬಿಕೆಯಲ್ಲಿ ಜೀವಿಸುವುದನ್ನೇ ಮೋಶೆ ಆರಿಸಿಕೊಂಡನು ಎಂಬುದಾಗಿ ಬರೆದಿದೆ. ಆ ಸರ್ವ ಐಶ್ವರ್ಯ, ಅಧಿಕಾರ, ಸ್ಥಾನಮಾನ ಎಲ್ಲ ಬಿಟ್ಟು ಪರಲೋಕದ ಕಡೆಗೆ ಕಣ್ಣಿಟ್ಟು ಪರಲೋಕವನ್ನ ಹೊಂದಿಕೊಳ್ಳುವುದಕ್ಕಾಗಿ ಅದೆಲ್ಲವನ್ನ ತ್ಯಜಿಸಿ ಹೊರಗಡೆ ಬಂದನು ಎಂಬುದಾಗಿ ಬರೆದಿದೆ. ಅವನು ಆ ರೀತಿಯಾಗಿ ತನ್ನನ್ನ ಸಿದ್ಧ ಮಾಡಿಕೊಂಡ. ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ, ಪೇತ್ರನ 2ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 14ನೇ ವಚನ ಹೀಗೆ ಹೇಳ್ತದೆ, ಆದ ಕಾರಣ ಪ್ರಿಯರೇ, ನೀವು ಇಂಥವುಗಳನ್ನು ಎದುರು ನೋಡುವವರಾಗಿ, ಎಂಥವುಗಳನ್ನು? ಕ್ರಿಸ್ತನೊಂದಿಗೆ ವಿವಾಹವಾಗುವಂತಹ ಸಂದರ್ಭ, ಅದನ್ನ ಎದುರು ನೋಡುವರು. ಇಲ್ಲಿ ವಿವಾಹ ಅಂದ್ರೆ ಲಿಟ್ರರಿಯಾಗಿ ವಿವಾಹ ಅಂತಲ್ಲ, ಆತನೊಂದಿಗೆ ಒಂದಾಗಿ, ಆತನೊಂದಿಗೆ ಲೀನವಾಗಿ ಸದಾಕಾಲ ಆತನೊಂದಿಗೆ ಜೀವಿಸುವ ಆ ಸ್ಥಿತಿಗೆ ಹೋಗುವುದನ್ನ ಎದುರು ನೋಡುತ್ತಾ ಇದ್ದೀರಲ್ಲ. ಹಾಗಾದ್ರೆ ಏನ್ ಮಾಡಬೇಕಂತೆ? ಶಾಂತ ಚಿತ್ತರಾಗಿದ್ದು ಆತನೆದುರಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡ್ರಿ. ಇಲ್ಲಿರುವ ಮೊದಲಿಂಗ ಮೊದಲಿಗಿತ್ತಿ ಅವರ ಮಧ್ಯದಲ್ಲಿ ಗ್ಯಾಪ್ ಇದ್ರೆ ಇರ್ತದೆ, ಆದರೆ ಪರಲೋಕದಲ್ಲಿರುವ ನಮ್ಮ ಮೊದಲಿಂಗ ಯೇಸು ಸ್ವಾಮಿಗೆ ನಮಗೆ ಅಂತ ಗ್ಯಾಪ್ ಇಲ್ಲ. ಯೇಸು ಸ್ವಾಮಿ ನಮ್ಮನ್ನ ನೋಡ್ತಾ ಇರ್ತಾನೆ. ನಾವು ಆತನೊಂದಿಗೆ ಆ ಒಂದು ಸನ್ನಿಧಿಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನ ಸಿದ್ಧ ಮಾಡಿಕೊಳ್ಳಬೇಕು, ನಿರ್ದೋಷಿಗಳಾಗಿ ಕಾಣಬೇಕು. ಈ 1 ವರ್ಷದ ಅವಧಿಯಲ್ಲಿ ಒಂದು ವೇಳೆ ಆ ಸ್ತ್ರೀ ಏನೋ ಒಂದು ಕೆಟ್ಟತನದಲ್ಲಿ ಅವಳು ಇದ್ದಾಳೆ ಎಂಬುದಾಗಿ ಮೊದಲಿಂಗನಿಗೆ ಗೊತ್ತಾದ್ರೆ, ಮದುವೆ ಮಾಡಿಕೊಳ್ಳುವ ವಿಚಾರದಲ್ಲಿ ಅವನು ಬೇರೊಂದು ತೀರ್ಮಾನ, ಬೇರೊಂದು ಆಲೋಚನೆ ಮಾಡುವ ಸಾಧ್ಯತೆ ಇದೆ. ಪ್ರಿಯರೇ, ನಮ್ಮ ಬಗ್ಗೆಯೂ ಕೂಡ ಹಾಗೇನೆ. ನಾವು ಕರ್ತನ ದೃಷ್ಟಿಯಲ್ಲಿ ನಿರ್ದೋಷಿಗಳಾಗಿ ನಿರ್ಮಲರಾಗಿ ಕಾಣಿಸಿಕೊಳ್ಳುವ ವಿಷಯದಲ್ಲಿ ಗಂಭೀರತೆ ನಮಗಿರಬೇಕು. ವಿ ಹ್ಯಾವ್ ಟು ಬಿ ವೆರಿ ಸೀರಿಯಸ್ ಅಬೌಟ್ ದಿಸ್. ನಮ್ಮ ಜೀವನ ದೇವರ ದೃಷ್ಟಿಯಲ್ಲಿ ಯೋಗ್ಯವಾಗಬೇಕು. ತಿಮೋತಿಯನಿಗೆ ಪೌಲನು ಅದನ್ನೇ ಹೇಳಿದ್ದಾನೆ, ನೀನು ನನ್ನ ಮಗನೇ, ನೀನು ಕರ್ತನ ದೃಷ್ಟಿಯಲ್ಲಿ ಯೋಗ್ಯನಾಗಿರುವುದಕ್ಕಾಗಿ ಪ್ರಯಾಸ ಪಡು. ಅದು ಈಸಿ ಅಲ್ಲ, ಅದಕ್ಕೆ ನೀವು ಕೆಲಸ ಮಾಡಬೇಕು, ಪ್ರಯಾಸ ಪಡಬೇಕು. ಸುಮ್ಮನೆ ನಾನು ಕೇಳಿದೆ ಮುಗಿತು ಎಂಬುದಾಗೆಲ್ಲ, ಪ್ರತಿದಿನ ಪ್ರಯಾಸ ಪಡಬೇಕು. ಪೌಲನು ಹೇಳ್ತಾನೆ, ನಾನು ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ಅಯೋಗ್ಯನೆನಿಸಿಕೊಂಡೇನೋ ಏನೋ ನೋಡಿ ನನ್ನ ಮೈಯನ್ನ ಜಜ್ಜಿ ಸ್ವಾಧೀನ ಮಾಡಿಕೊಳ್ತೇನೆ. ಐ ಕಂಟ್ರೋಲ್ ಮೈ ಸೆಲ್ಫ್. ನೋಡ್ರಿ, ಬಹಳಷ್ಟು ಈ ಆತ್ಮಿಕ ಜೀವನ ನಡೆಸಬೇಕಾಗಿದ್ರೆ ನಾವು ಈ ಸಿದ್ಧತೆ ವಿಷಯದಲ್ಲಿ ಪ್ರಯಾಸ ಪಡಬೇಕು. ಯಾಕಂದ್ರೆ ಸಿದ್ಧರಾಗದ ಹಾಗೆ ನೋಡಿಕೊಳ್ಳುವವನೊಬ್ಬನು ನಮ್ಮ ಮಧ್ಯದಲ್ಲೇ ಇದ್ದಾನೆ, ಸೈತಾನನು ಅಲ್ವಾ? ನಾವು ಸಿದ್ಧರಾಗದ ಹಾಗೆ ನೋಡಿಕೊಳ್ಳುವವನಿದ್ದರಿಂದ ನಾವು ಜಾಗೃತೆಯಾಗಿ ಈ ಒಂದು ಸಿದ್ಧತೆ ಮಾಡಿಕೊಳ್ಳಬೇಕು. ಇನ್ನು ಯೇಸು ಕ್ರಿಸ್ತನ ಆತನು ನಮಗೋಸ್ಕರ ಏನ್ ಸಿದ್ಧ ಮಾಡ್ತಾ ಇದ್ದಾನೆ? ಪರಲೋಕದಲ್ಲಿ ಯೇಸು ಸ್ವಾಮಿ ನಮಗೋಸ್ಕರ ಏನ್ ಸಿದ್ಧ ಮಾಡ್ತಾ ಇದ್ದಾನೆ? ಯಾರು ಹೇಳ್ತೀರಿ? ಬಿಡಾರಗಳನ್ನ ಸಿದ್ಧ ಮಾಡ್ತಾ ಇದ್ದಾನೆ ಅಲ್ವಾ? ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯದಲ್ಲಿದೆ, ನಾನು ಹೋಗಿ ಬಿಡಾರಗಳನ್ನ
ಸಿದ್ಧ ಮಾಡ್ತೇನೆ, ತಿರುಗಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಯಾಕಂದ್ರೆ ನಾನಿರುವಲ್ಲಿಯೇ ನೀವು ಇರಬೇಕು, ನಾನು ನಿಮ್ಮನ್ನ ಅನಾಥರಾಗಿ ಬಿಡುವುದಿಲ್ಲ. ಅದು ನಮಗೆ ವಾಗ್ದಾನವಾಗಿ ಕೊಟ್ಟು ಅಲ್ಲಿ ನಮಗೋಸ್ಕರ ಅವನೂ ಕೂಡ ಪರಲೋಕದಲ್ಲಿ ಸಿದ್ಧ ಮಾಡುವ ಈ ಪ್ರಾಸೆಸ್ ಅಲ್ಲಿ ಇದ್ದಾನೆಂಬುದಾಗಿ ಇಲ್ಲಿ ನಮಗೆ ತಿಳಿದು ಬರ್ತದೆ. ಏಳನೇದಾಗಿ, ಈಗ ಮದುವೆ ಆಗ್ಬೇಕಾಗಿದ್ರೆ ಆ ದಿನ ಹತ್ರ ಬಂತು, ಇನ್ನೊಂದು ತಿಂಗಳಲ್ಲಿ ಮದುವೆ ಅಂದಾಗ ನಾವೆಲ್ಲ ಏನ್ ಮಾಡ್ತೇವೆ? ಏನ್ ಮಾಡ್ತೀರಿ? ಹಿಂಗೆ ಸುಮ್ಮನೆ ಕೂತ್ ಬಿಡ್ತೀರಾ? ಮದುವೆ ಕಾರ್ಡು ಪ್ರಿಂಟಿಂಗು ಹಂಚೋದು ಎಲ್ಲ ಶುರು ಆಗತ್ತೆ ಅಲ್ವಾ? ಲಿಸ್ಟ್ ಮಾಡ್ತೇವೆ, ಯಾರನ್ನು ಕರಿಬೇಕು, ಯಾರನ್ನಾದ್ರೂ ಬಿಟ್ರೆ ಕಷ್ಟ ಅಂತೇಳಿ ಎಲ್ಲ ಸಂಬಂಧಿಕರು ಯಾರು, ಸ್ನೇಹಿತರು ಯಾರು, ಸಭೆಯವರು ಯಾರು, ಎಷ್ಟು ಜನ ಅಯ್ಯನವರು ಬರ್ತಾರೆ, ಯಾರು ಬರ್ತಾರೆ, ಎಲ್ಲವನ್ನ ಕುಳಿತು ತಂದೆ ತಾಯಿ ಎಲ್ಲ ಹಿರಿಯರು ಯೋಚನೆ ಮಾಡಿ ಮದುವೆಯ ಆಮಂತ್ರಣ ಕೊಡುವುದಕ್ಕೆ ಶುರು ಮಾಡ್ತೇವೆ. ಮದುವೆಗೆ ಜನರನ್ನ ಕರಿಬೇಕಲ್ಲ, ಆಮಂತ್ರಣ ಕೊಡುವುದಕ್ಕೆ. ಈ ಆಮಂತ್ರಣ ಕೊಟ್ಟಾಗ ಎಲ್ಲರೂ ಬರೋದಿಲ್ಲ, ಅವರವ್ರದೇ ಆದಂತ ಕಾರಣಗಳಿರ್ತವೆ, ಎಲ್ಲರೂ ಬರೋದಿಲ್ಲ. ಹೆಚ್ಚಿನವರು ಬರ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಪ್ರಿಯರೇ, ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯದಲ್ಲಿಯೂ ಕೂಡ ಇಂಥದ್ದೊಂದು ಆಮಂತ್ರಣ ಕೊಟ್ಟದ್ರ ಬಗ್ಗೆ ಬರೆದಿದೆ. ಮದುವೆಗೆ ಬನ್ನಿ ಎಂಬುದಾಗಿ ಸಭೆಯಲ್ಲಿರದ ಜನರನ್ನ ಕರಿಬೇಕಾಗ್ತದೆ. ನಾವು ಸಭೆಯಾಗಿ ನನ್ನ ಮದುವೆ ಇದೆ, ಯೇಸು ಸ್ವಾಮಿ ಜೊತೆ ನಾನು ಒಂದಾಗಲಿದ್ದೇನೆ, ಆ ಪರಲೋಕ ಸೇರಲಿದ್ದೇನೆ, ಆ ಮದುವೆಗೆ ನೀವು ಆಹ್ವಾನಿತರು, ನೀವು ಬನ್ನಿ ಅಂತ ಕರಿಬೇಕಾಗ್ತದೆ. ಪ್ರಿಯರೇ, ಆ 22ನೇ ಅಧ್ಯಾಯದಲ್ಲಿ ನೀವು ಓದುವುದಾದರೆ ಮೊದಲಿನ 14 ವಚನಗಳಲ್ಲಿ ಮದುವೆಗೆ ಆಮಂತ್ರಣ ಕೊಟ್ಟು ಕರೆದಿದ್ದಾರೆ. ಕೆಲವರು ನೆವಗಳನ್ನು ಹೇಳ್ತಾರೆ, ಅವರವರ ಮಾಡಿರಿ, ಅವರನ್ನ ಕರೆಯಿರಿ ಎಂಬುದಾಗಿ. ಈ 22ನೇ ಅಧ್ಯಾಯದಲ್ಲಿ ಆಮಂತ್ರಣ ಹೊಂದಿದವರು ಎಷ್ಟೋ ಜನ ಬರುವುದಿಲ್ಲ. ಯಜಮಾನನಿಗೆ ಹೇಳಿದಾಗ, ನೀವು ಬೇರೆ ಎಲ್ಲಾ ಜನರನ್ನ ಕರೀರಿ, ಕರೆಯಲ್ಪಟ್ಟವರು ಬರೆದಿದ್ರೇನಾಯ್ತು, ಬೇರೆಯವರನ್ನೂ ಕರೀರಿ ಎಂಬುದಾಗಿ ಹೇಳಿ ಅವರನ್ನ ಕಳಿಸಿ, ಅವರು ಬೇರೆ ಎಲ್ಲಾ ಸ್ಥಳಗಳಿಗೆ ಹೋಗಿ, ಸರ್ಕಲ್ಗಳಿಗೆ ಹೋಗಿ, ಓಣಿಗಳಲ್ಲಿ ಹೋಗಿ ಅನೇಕರನ್ನ ಕಂಡವರನ್ನೆಲ್ಲ ಮದುವೆಗೆ ಕರೀತಾರೆ. ಇದರ ಅರ್ಥ ಏನು? ಯೇಸು ಸ್ವಾಮಿಯ ಮದುವೆಯಲ್ಲಿ ಸೇರಿಕೊಳ್ಳುವುದಕ್ಕೂ ಆತನೊಡನೆ ಒಂದಾಗಿ ಜೀವಿಸುವುದಕ್ಕೂ ಸಾರ್ವತ್ರಿಕವಾದ ಆಮಂತ್ರಣ ಇಡೀ ಲೋಕಕ್ಕೆ ದೇವರು ಕೊಟ್ಟಿದ್ದಾನೆ. ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆತನ ಹೆಸರಿನಿಂದಲೇ ರಕ್ಷಣೆ ಇರುವುದರಿಂದ ನಾವು ಯೇಸು ಸ್ವಾಮಿಯನ್ನ ಅರಿತ ಆತನ ಸಭೆಯಾಗಿರುವಂಥ ನಾವುಗಳು ಇತರರನ್ನ ಕ್ರಿಸ್ತನ ಬಳಿಗೆ ನಡೆಸುವಂಥ, ಅವರನ್ನ ಕರ್ತನ ಬಳಿಗೆ ಆಮಂತ್ರಿಸುವ ಕಾರ್ಯ ಮಾಡುವುದಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ, ಅಪ್ಪಣೆ ಕೂಡ ಕೊಟ್ಟಿದ್ದಾನೆ. ಇದರಲ್ಲಿ ಮದುವೆಗೆ ಕರೆದಾದ್ಮೇಲೆ ಮುಂದೆ ನೀವು 12ನೇ ವಚನದಿಂದ ಓದಿದ್ರೆ, ಆ ಮದುವೆಯ ಯಜಮಾನ ಬಂದು ಒಬ್ಬನನ್ನ ನೋಡಿ, ಏನಪ್ಪಾ ನೀನು ಮದುವೆ ಬಟ್ಟೆನೆ ಹಾಕೊಂಡು ಬಂದಿಲ್ಲ, ಹಾಗೆ ಬಂದ್ಬಿಟ್ಟಿದ್ದೀಯಾ ಅಂತ ಹೇಳಿ ಅವನ ವಿಷಯದಲ್ಲಿ ಸ್ವಲ್ಪ ಬೇಸರ ಮಾಡಿಕೊಂಡು ಅವನನ್ನ ಕೈಕಾಲು ಕಟ್ಟಿ ಹೊರಗೆ ಹಾಕ್ರಿ ಎಂಬುದಾಗಿ ಬರೆದಿದೆ. ಅದರ ಅರ್ಥ ಏನು? ಆಗಿನ ಕಾಲದಲ್ಲಿ ಮದುವೆಯಲ್ಲಿ ಡ್ರೆಸ್ ಕೋಡ್, ಇಲ್ಲೂ ಕೆಲವು ಮದುವೆಗಳಲ್ಲಿ ಮಾಡ್ತಾರೆ, ಒಂದು ಡ್ರೆಸ್ ಕೋಡ್ ಇರ್ತದೆ. ಅದು ನಿಮ್ಗೆ ಯಾವಾಗ ಕರೆ ಕೊಟ್ಟರು ನೀವು ಆ ಡ್ರೆಸ್ ಕೋಡ್ ಅನ್ನ ಹಾಕೊಂಡು ಬನ್ನಿ ಎಂಬುದಾಗಿ. ಅಯ್ಯೋ ನನಗೆ ಅವಸರ ಆಯ್ತು, ಈಗ ಬಂದು ಹೇಳಿದ್ರು, ನಾನು ಮನೆಗೆ ಹೋಗೋಕ್ಕೂ ಆಗ್ಲಿಲ್ಲ, ಹಾಗೆ ಬಂದ್ಬಿಟ್ಟೆ ಅಂತ ಹೇಳಿದ್ರೆ ಅಲ್ಲಿ ಅವಕಾಶ ಇಲ್ಲ. ಮದುವೆಗೆ ಬರುವವರು ನಿಮಗೆ ಕೊಡಲ್ಪಟ್ಟ ಸಮಯದಲ್ಲೇ ನೀವು ಸಿದ್ಧರಾಗಬೇಕು. ನೀವು ಸ್ವಾಮಿ ಹತ್ರ ಹೋಗಿ, ಸ್ವಾಮಿ ನಾನು 18 ವರ್ಷದವನು ಆದಾಗಲೇ ನನ್ನನ್ನು ಕರ್ಕೊಂಡು ಬಿಟ್ಟು, ಅವನಿಗಾದ್ರೆ 70-80 ವರ್ಷ ಆಯುಷ್ಯ ಕೊಟ್ಟು, ಅದಕ್ಕೆ ಅವನು ನೀತಿವಂತನಾದ, ನನಗೂ ಅಷ್ಟು ವರ್ಷ ಆಯುಷ್ಯ ಕೊಟ್ಟಿದ್ರೆ ನಾನು ನೀತಿವಂತನಾಗ್ತಿದೆ, 18-20 ವರ್ಷದಲ್ಲೇ ನನಗೆ ಮರಣ ಬಂತು, ನಾನು ಸತ್ತು ಹೋದೆ ಅಂತ
ಅಲ್ಲಿ ಆರ್ಗ್ಯುಮೆಂಟ್ ಮಾಡೋಕ್ಕಾಗಲ್ಲ. ನಿಮಗೆ ಸಮಯ ಕಡಿಮೆ ಇದೆಯೋ, ಸಮಯ ಹೆಚ್ಚಿದೆಯೋ, ಆಯುಷ್ಯ ಉದ್ದವಾಗಿದೆಯೋ, ಆಯುಷ್ಯ ಕೊಂಚವಾಗಿದೆಯೋ, ಪ್ರಶ್ನೆ ಅದಲ್ಲ. ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಯೇಸುವನ್ನ ಸ್ವೀಕರಿಸಿದ್ದೇವೋ, ಆ ಆಮಂತ್ರಣಕ್ಕೆ ಗೌರವ ಕೊಟ್ಟಿದ್ದೇವೋ, ಆ ಪರಲೋಕ ರಾಜ್ಯದಲ್ಲಿ ನಡೆಯುವ ಆ ಮದುವೆಗೆ ಯಾವ ರೀತಿ ನಾನು ಹೋಗಬೇಕು, ನೀನು ಯಾವ ರೀತಿ ಬಂದರೂ ಕರ್ಕೊಳ್ತಾನೆ ಎಂಬುದಾಗಿ ಅಲ್ಲ. ನೀನು ಬಂದ ಮೇಲೆ ನಿನ್ನಲ್ಲಿ ಆಗಬೇಕಾದ ಶುದ್ಧೀಕರಣ, ನಿನ್ನಲ್ಲಿ ಬರಬೇಕಾದ ಪಾವಿತ್ರ್ಯತೆ, ನಿನ್ನಲ್ಲಿ ಬದಲಾವಣೆಗಳು ಉಂಟಾಗಬೇಕಾದದ್ದೆಲ್ಲವನ್ನ ದೇವರು ಕಾಣುತ್ತಾನೆ ಎಂಬುದಾಗಿ ಗೊತ್ತಾಗ್ತದೆ. ಮದುವೆ ಕಾರ್ಡ್ ಕೊಡುವಾಗ ನಾವು ಟೈಮು ಡೇಟ್ ಎಲ್ಲ ಬರಿತೇವೆ. ಆದರೆ ಇಲ್ಲಿ ಆಮಂತ್ರಣದಲ್ಲಿ ಅಂಥದ್ದೇನೂ ಇಲ್ಲ. ಕರಿತಾ ಇದ್ದಾರೆ, ಬನ್ನಿ ನಮ್ಮ ಮನೆಗೆ ಮದುವೆ ಇದೆ ಎಂಬುದಾಗಿ ಅಷ್ಟೇ. ಪ್ರಿಯರೇ, ಕೊನೆಯ ವಿಚಾರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. 8ನೇ ವಿಚಾರ ಅದೇನಂದ್ರೆ ಸಮಯದ ಬಗ್ಗೆ. ಈ ಮದುವೆಯ ವಿಚಾರದಲ್ಲಿ ನನಗೂ ಕೂಡ ಪ್ರಶ್ನೆ. ಯಹೂದ್ಯರು ಮದುವೆ ಮಾಡಿಕೊಳ್ಳುವಾಗ ತಾರೀಕು ಸಮಯ ಯಾಕೆ ಹೇಳೋದಿಲ್ಲ? ಹೇಳಿದ್ರೆ ಎಲ್ಲರೂ ಕರೆಕ್ಟಾಗಿ ಬಂದು ಆ ಮದುವೆಗೆ ಅಟೆಂಡ್ ಆಗ್ತಾರೆ, ಮದುವೆ ಚೆನ್ನಾಗಿ ನಡೀತದೆ. ಇಲ್ಲಿ ಯಾಕೆ ಈ ತರ ಇವರು ಸಮಯ ಹೇಳದೇನೆ ಬರೋದು, ಏನಿದು ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ರು. ಅದು ಅವರ ಪದ್ಧತಿಯಲ್ಲಿ ಈಗಲೂ ಕೂಡ ಇದೆ ಅಂತೆ. ಅದು ಈಗಲೂ ಕೂಡ ಅದೇ ರೀತಿಯಾಗಿ ಅವರ ಈ ಗ್ರಾಮಗಳಲ್ಲಿ ವಿಶೇಷವಾಗಿ ವಾಸ ಮಾಡುವ ಜನರು ಅದೇ ರೀತಿ ಮಾಡ್ತಾರೆ ಅಂತ. ಅವ್ರು ಹೇಳೋದಿಲ್ಲ ಅಂತೆ, ಯಾವಾಗ ಮದುವೆ ಮಾಡಿಕೊಳ್ತೇನೆ ಹೇಳೋದಿಲ್ಲ ಅಂತೆ. ಅವನಿಗೆ ಅಲ್ಲಿಂದ ತಂದೆ ಮನೆಯಿಂದ ಬರುವವನು ಅವನು ಬರ್ತೇನೆ ಎಂಬುದಾಗಿ ಅನೌನ್ಸ್ಮೆಂಟ್ ಮಾಡ್ತಾನಂತೆ. ಆಗ ಇಲ್ಲಿರೋರೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಅವರು ಸಿದ್ಧರಾಗಿರಬೇಕು. ಅವನು ಬರುವಾಗ ಗ್ರಾಮಗಳಲ್ಲಿ ವಿಶೇಷವಾಗಿ ಆ ಗ್ರಾಮದಲ್ಲೇ ಉದ್ದವಾದ ರಸ್ತೆ ಯಾವುದು, ಆ ರಸ್ತೆಯಲ್ಲಿ ಬರ್ತಾನಂತೆ. ಆಗ ಆ ರಸ್ತೆಯ ಇಕ್ಕೆಲಗಳಲ್ಲಿ ಎರಡೂ ಪಕ್ಕದಲ್ಲಿ ಜನರು ಅವನನ್ನು ಸ್ವಾಗತಿಸುವುದಕ್ಕಾಗಿ, ಜಯಘೋಷ ಮಾಡುವುದಕ್ಕಾಗಿ, ಶುಭಾಶಯ ಹೇಳುವುದಕ್ಕಾಗಿ ಕೂಡಿ ಬರ್ತಾರಂತೆ. ಹೆಚ್ಚಾಗಿ ಆ ಸಮಯದಲ್ಲಿ ಮದುವೆಗಳು ರಾತ್ರಿ ಸಮಯದಲ್ಲೇ ಬರ್ತಾರಂತೆ. ಅವರು ಏನು ಅವ್ರದ್ದೊಂದು ತಮಾಷೆನೋ ಅಥವಾ ಏನೋ ಯಾಕೋ ಸರಿಯಾದ ಮಾಹಿತಿಗಳು ಸಿಗಲಿಲ್ಲ ನನಗೆ. ರಾತ್ರಿ ಸಮಯದಲ್ಲಿ ಬರುವುದು ಹೆಚ್ಚು. ಆಗ ದೀಪಗಳನ್ನು ಹಿಡ್ಕೊಂಡು ಇವರೆಲ್ಲರೂ ನಿಂತಿರ್ತಾರೆ ಎಂಬುದಾಗಿ. ಹಾಗೆ ಈ 10 ಜನ ಕನ್ಯೆಯರು ದೀಪಗಳನ್ನ ಹಿಡ್ಕೊಂಡಿದ್ದಾರೆ. ಇಲ್ಲಿ ದೀಪ ಆರತಿ ಅಂತ ಬರೆದಿದ್ದಾರೆ, ಟ್ರಾನ್ಸ್ಲೇಷನ್ ಅಲ್ಲಿ ಸ್ವಲ್ಪ ಆರತಿ ಅಂತ ಬರೆದಿದ್ದಾರೆ. ಆದ್ರೆ ನಿಜವಾಗಿ ಅವ್ರು ಹಿಡ್ಕೊಂಡಿದ್ದು ಪಂಜು ಅಲ್ಲ, ಕಟ್ಟಿಗೆದದು ಕೊಳವೆ ತರ ಇರ್ತದೆ. ಅದರಲ್ಲಿ ಹಳೆಯ ಬಟ್ಟೆಗಳನ್ನ ಹಾಕಿ ಅದಕ್ಕೆ ಎಣ್ಣೆ ಹಾಕಿ ಅದನ್ನ ಹಚ್ಕೊಂಡು ನಿಂತಿರ್ತಾರೆ. ಆ ಬಟ್ಟೆಗೆ ಎಣ್ಣೆ ಇರುವಷ್ಟು ಅದು ಉರಿತದೆ, ಆಮೇಲೆ ಅದು ಆರಿಬಿಡ್ತದೆ. ಅದಕ್ಕೋಸ್ಕರ ಪದೇ ಪದೇ ಅವರು ಎಣ್ಣೆ ಹಾಕ್ತಾ ಅದನ್ನ ಉರಿಯುವ ಹಾಗೆ ನೋಡ್ಕೊಳ್ಬೇಕು. ಹಾಗೆ ಸಾಕಷ್ಟು ಎಣ್ಣೆ ಕೂಡ ಇಟ್ಕೊಂಡೇ ಆ ಪಂಜುಗಳನ್ನ ಹಿಡ್ಕೊಂಡು ಅವ್ರು ನಿಲ್ತಾರಂತೆ. ಈ ಸಮಯದ ಗ್ರಹಿಕೆ, ಯಾಕಂದ್ರೆ ಸಮಯ ಅನೌನ್ಸ್ ಆಗಿಲ್ಲ. ಆದ್ರೆ ಒಂದು ಸಣ್ಣದೇನಂದ್ರೆ ಆತನು ಬರುವುದಕ್ಕೆ ಶುರು ಮಾಡಿದ ತಕ್ಷಣನೇ ಅವನ ಆಳೊಬ್ಬನು ಬಂದು, ಮೊದಲಿಂಗನು ಬರ್ತಾ ಇದ್ದಾನೆ, ಎಚ್ಚರವಾಗಿರಿ, ಏಳ್ರಿ ಎಂಬುದಾಗಿ ಎಬ್ಬಿಸ್ತಾನೆ. ಅಷ್ಟರ ಮಟ್ಟಿಗೆ ನಿಮಗೆ ಗೊತ್ತಿರೋದಿಲ್ಲ ಅವನು ಯಾವಾಗ ಬರ್ತಾನೆ ಎಂಬುದಾಗಿ. ಆದ್ರಿಂದ ಇದು ಕೂಡ ನಮಗೆ ಕರ್ತನ ಬರೋಣ ಯಾವಾಗ ಇದೆ, ಆ ಸಮಯ, ಆ ಗಂಟೆ, ಆ ಕಾಲ ನಮಗೆ ಯಾರಿಗೂ ಗೊತ್ತಿಲ್ಲ. ಯೇಸು ಸ್ವಾಮಿಯನ್ನ ಶಿಷ್ಯರು ಈ ಪ್ರಶ್ನೆ ಕೇಳ್ತಾರೆ, ನೀನು ತಿರುಗಿ ಯಾವಾಗ ಬರ್ತೀಯಾ ಎಂಬುದಾಗಿ. ಅದು ನನ್ನ ತಂದೆಗೆ ಗೊತ್ತಿದೆ ವಿನಃ ನನಗೆ ಅದರ ವಿಷಯದಲ್ಲಿ ಗೊತ್ತಿಲ್ಲ. ಕರ್ತನ ಬರೋಣವನ್ನ ನಾವು ಕಳ್ಳನು ಬರುವಂತೆ ಬರುತ್ತೇನೆ ಎಂಬುದಾಗಿ ಹೇಳಿದ ಮಾತಿದೆ ಅಲ್ವಾ, ಪಕ್ಕನೆ ಬರುತ್ತೇನೆ ಎಂಬುದಾಗಿ ಹೇಳಿದ್ದಿದೆ. ಆತನು ಬರುವ ಗಳಿಗೆ ಆದ್ರೂ ನಮಗೆ ಗೊತ್ತಿಲ್ಲ. ಇದೇ 25ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಆ ಗಳಿಗೆ ಆದ್ರೂ, ಆ ಸಮಯವಾದ್ರೂ ಗೊತ್ತಿಲ್ಲವಾದ್ರೂ, ಆ ದಿನವ ನಮಗೆ ಗೊತ್ತಿಲ್ಲವಾದ್ದರಿಂದ ನಾವು ಎಚ್ಚರವಾಗಿರಬೇಕು. ಈಗ ನಾವು ಪ್ರಶ್ನೆ ಯಾವಾಗ ಬರ್ತೀಯಾ ಅದು ನಮಗೆ ಪ್ರಶ್ನೆ ಅಲ್ಲ, ಎಚ್ಚರವಾಗಿ ಇದ್ದೇವಾ ಅನ್ನುವುದೇ ನಮ್ಮ ಮುಂದಿರುವಂಥ ಪ್ರಶ್ನೆಯಾಗಿದೆ. ಮೊದಲಿಂಗನು ಬರುವ ಪೂರ್ವದಲ್ಲಿ ಒಬ್ಬನು ದೊಡ್ಡ ಶಬ್ದ ಮಾಡಿ ಕೂಗ್ತಾ ಬರ್ತಾನೆ. ಅವನು ಬರ್ತಾ ಇದ್ದಾನೆ, ಏಳ್ರಿ, ಸಿದ್ಧರಾಗ್ರಿ, ನಿಮ್ಮ ಪಂಜುಗಳನ್ನು ಹೊತ್ತಿಸ್ಕೊಳ್ರಿ, ಬರ್ತಾ ಇದ್ದಾನೆ ಎಂಬುದಾಗಿ ಕೂಗ್ತಾನೆ. ಆ ಕೂಗನ್ನು ಕೂಡ ಕರ್ತನ 2ನೇ ಬರೋಣದಲ್ಲಿ ನಾವು ನೋಡ್ತೇವೆ. 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ಇದೆಯಲ್ಲ, ಕರ್ತನು ಆಜ್ಞಾಘೋಷದೊಡನೆ ಪ್ರಧಾನ ದೇವದೂತನ ತುತ್ತೂರಿಯ ಶಬ್ದದೊಡನೆ ಆಕಾಶದಿಂದ ಇಳಿದು ಬರುವನು. ಆತನು ಬರುವಾಗ ನಮ್ಮೆಲ್ಲರಿಗೂ ಕೂಡ ಬರೋ ಹಾಗೆ ಒಂದು ಶಬ್ದ. ಆ ಶಬ್ದ ಎಷ್ಟು
ಶಕ್ತಿಶಾಲಿಯಾಗಿರ್ತದಂದ್ರೆ ಸತ್ತವರೂ ಕೂಡ ಎದ್ದು ಬರುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಳಿನ ಕೂಗಿಗೆ ನಾವು ಲಕ್ಷ್ಯ ಕೊಡಬೇಕು. ಸೇವಕರು ಮಾಡುವ ದೇವರ ವಾಕ್ಯದ ಪ್ರಸಂಗಗಳಿಗೆ ಲಕ್ಷ್ಯ ಕೊಡಬೇಕು. ಅದರಲ್ಲಿ ಸಿಗುವ ಎಚ್ಚರಿಕೆಗಳನ್ನು ನಾವು ತಿದ್ದಿಕೊಳ್ಳಬೇಕು. ನಮ್ಮನ್ನ ಅವುಗಳನ್ನು ಅಳವಡಿಸಿಕೊಂಡು ತಿದ್ದಿಕೊಳ್ಳುವ ಪ್ರಯತ್ನ ನಾವು ಮಾಡಬೇಕೆಂಬುದಾಗಿ ಇವತ್ತು ದೇವರು ನಮಗೆ ಈ ಒಂದು ಮಾತನ್ನ ತಿಳಿಸ್ತಾ ಇದ್ದಾನೆ. ಎಜಿಕೇಲ 33ನೇ ಅಧ್ಯಾಯ ನೀವು ಓದಿದ್ರೆ, ಕಾವಲುಗಾರನು ಎಚ್ಚರವಾಗಿದ್ದು ಅಲ್ಲಿರುವ ಜನರಿಗೆ ಬರೋಣದ ಬಗ್ಗೆ ಆತನು ತುತ್ತೂರಿ ಊದಿ ಕೊಂಬು ಊದಿ ತಿಳಿಸಬೇಕು. ತಿಳಿಸದೆ ಹೋದರೆ ಅದರ ದಂಡನೆ ಕಾವಲುಗಾರನಿಗೆ, ತಿಳಿಸಿದ ಮೇಲೆಯೂ ಎಚ್ಚರವಾಗದಿದ್ದರೆ ಆ ದಂಡನೆ ಎಚ್ಚರವಾಗದೇ ಇದ್ದಂತ ಜನರ ಮೇಲೆ ಎಂಬುದಾಗಿ ದೇವರ ವಾಕ್ಯ ಬೋಧಿಸ್ತದೆ. ಆದ್ರಿಂದ ಪ್ರಿಯರೇ, ಈ ಆಳಿನ ಕೂಗು ಇದೆಯಲ್ಲ, ಕರ್ತನ ಬರೋಣದಕ್ಕಿಂತ ಮುಂಚೆ ಆಗುವಂತ ಒಂದು ಮಹಾ ಶಬ್ದವಾಗಿದೆ ಎಂಬುದನ್ನ ನಾವು ಮರೆಯೋ ಹಾಗಿಲ್ಲ. ಇನ್ನು ಕೊನೆಯದಾಗಿ ಮದುವೆ ಅಲ್ವಾ, ಮದಲಿಂಗನು ಬಂದ ಮೇಲೆ ಮದುವೆ, ಅದು ಪರಲೋಕದಲ್ಲಿ ನಡೆಯುವಂತಹ ಮದುವೆ. ಅದನ್ನು ನಾವು ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದ್ತೇವೆ. ಅಲ್ಲಿ ಆ ಮದುವೆಯಾಗುವ ಪ್ರಸ್ತಾವನೆ ಇದೆ. ಪ್ರಿಯರೇ, ಆ ಮದುವೆ ಹೇಗಾಗ್ತದೆ ಏನಾಗ್ತದೆ ನಾವೆಲ್ಲರೂ ಅಲ್ಲಿ ಹೋದ್ಮೇಲೆ ನೋಡೋಣಂತೆ. ಅದ್ರ ಬಗ್ಗೆ ನಾನೇನೀಗ ಹೇಳುವಂತ ಸ್ಥಿತಿಯಲ್ಲಿಲ್ಲ. ಆದರೆ ಸ್ವಲ್ಪ ಒಂದೆರಡು ಮಾತುಗಳನ್ನು ಹೇಳಿ ನಾನು ಮುಗಿಸ್ತೇನೆ. ಇದು ಬಹಳ ಪ್ರಾಮುಖ್ಯವಾದ ಮತ್ತು ನಮಗೆ ಅವಶ್ಯವಾದದ್ದು. 2 ಎಚ್ಚರಿಕೆ ಈ ಮದುವೆಯ ಪ್ರಾಸೆಸ್ ಅಲ್ಲಿ 2 ಎಚ್ಚರಿಕೆ ಇವೆ. ಈ 10 ಜನ ಕನ್ಯೆಯರಲ್ಲಿ 5 ಜನ ಎಲ್ಲವನ್ನ ಪ್ರಿಪೇರ್ ಮಾಡ್ಕೊಂಡಿದ್ದವರಿಗೆ ಏನೂ ತೊಂದರೆ ಆಗಲಿಲ್ಲ. ಇನ್ನು 5 ಜನ ಪ್ರಿಪರೇಷನ್ ಕೊರತೆ ಇದ್ದದ್ರಿಂದ ಅವರು ಪಕ್ಕದವರಿಗೆ ಎಣ್ಣೆಯನ್ನ ಕೇಳ್ತಾ ಇದ್ದಾರೆ. ಅವರು ಕೊಡಕ್ಕಾಗಲ್ಲ, ನಿಮಗೂ ಇಲ್ಲ ನಮಗೂ ಇಲ್ಲ ಆಗತ್ತೆ ಅಂತ ಹೇಳಿ. ಹಾಗಾದ್ರೆ 2 ವಿಷಯ ಕರ್ತನ ಬರೋಣದ ಎದುರು ನೋಡುತ್ತಿರುವ ನಾವುಗಳು 2 ಎಚ್ಚರಿಕೆ ಮನಸ್ಸಲ್ಲಿಟ್ಕೊಳ್ರಿ. ಒಂದು, ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಚೇಂಜ್ ಆಗ್ತೇನೆ, ಚೇಂಜ್ ಮಾಡ್ಕೊಳ್ತೇನೆ ಅನ್ನುವಂತ ವಿಚಾರ ಇದ್ರೆ ಅದನ್ನ ತೆಗೆದು ಬಿಡ್ರಿ. ಲಾಸ್ಟ್ ಮಿನಿಟ್ ಅಲ್ಲಿ ಯು ಕ್ಯಾನ್ ನಾಟ್ ಚೇಂಜ್ ಎನಿಥಿಂಗ್. ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನ. ನಾಳೆ ಎಂಬುದಾಗಿ, ನಾಡಿದ್ದು ಎಂಬುದಾಗಿ ಅವನು ಬಂದಾಗ, ಆ ದೂತ ಕೂಗಿದಾಗ ನಾನು ಕೂಡ ಅವಾಗ ಯೇಸು ಸ್ವಾಮಿ ಕ್ಷಮಿಸು ಅಂತ ಹೇಳಿ ಸರಿಯಾಗಿ ಬಿಡ್ತೇನೆ ಅಂತ ಆಲೋಚನೆ ನಮ್ಮಲ್ಲಿ ಬರಬಾರದು. ಅದಕ್ಕೆ ಪರಿಹಾರ ಇಲ್ಲ. ಲಾಸ್ಟ್ ಮಿನಿಟ್ ನಲ್ಲಿ ನಾನು ಏನಾದ್ರೂ ಮಾಡಿ ಸೇರ್ಕೊಳ್ತೇನೆ ಅನ್ನೋದಕ್ಕೆ ಪರಿಹಾರ ಇಲ್ಲ. ಇನ್ನು 2ನೇ ಒಂದು ಎಚ್ಚರಿಕೆ ಏನಂದ್ರೆ, ಆ ಸಮಯದಲ್ಲಿ ಪಕ್ಕದವರಿಂದ ಆ ಎಣ್ಣೆಯನ್ನ ಅವಳಿಗೆ ತಕ್ಕೊಳ್ಳಿಕ್ಕೆ ಆಗಲಿಲ್ಲ. ಇನ್ನೊಬ್ಬರು ದೇವರೊಂದಿಗೆ ಹೊಂದಿದ ಸಂಬಂಧವನ್ನ ಎರವಾಗಿ ನೀನು ಪಡೆಯುವುದಕ್ಕಿಲ್ಲ, ಅವಕಾಶ ಇಲ್ಲ. ನಿನ್ನಲ್ಲಿರುವ ಪವಿತ್ರಾತ್ಮನನ್ನ ನನಗೂ ಸ್ವಲ್ಪ ಕೊಡು, ನೀನೇನೆಲ್ಲ ಯೇಸು ಸ್ವಾಮಿನ ನಂಬಿ ಏನೆಲ್ಲ ಮಾಡಿದೆ ಅದರಲ್ಲಿ ಸ್ವಲ್ಪ ನನಗೆ ಕೊಡು, ನನಗೆ ಹೇಳು ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ದ ಟೈಮ್. ಆ ಟೈಮಲ್ಲಿ ಅದಿರೋದು. ಈ 2 ಎಚ್ಚರಿಕೆ ಈ 5 ಜನ ಕನ್ಯೆಯರ ಬಗ್ಗೆ ನಾವು ನೋಡ್ತೇವೆ. ಅವರು ಕೊನೆಯ ಗಳಿಗೆಯಲ್ಲಿ ಎಣ್ಣೆ ಅಂತ ಓಡಾಡುವಂತಾಯ್ತು. ಅಲ್ಲಿ ಅವ್ರಿಗೇನು ಸಾಧ್ಯ ಆಗಲಿಲ್ಲ. ಇನ್ನೊಬ್ಬರಿಂದ ತಕ್ಕೊಳ್ಳೋಣ ಅಂದ್ರೆ ಅದು ಕೂಡ ಸಾಧ್ಯ ಆಗಲಿಲ್ಲ. ಕೊನೆಗೆ ಅವರ ಆ ಕಥೆಯ ಅಂತ್ಯದಲ್ಲಿ ಹೇಳ್ತದೆ, ಅವರು ಎಣ್ಣೆ ತಕ್ಕೊಂಡು ವಾಪಸ್ ಬಂದರೆ ಮದಲಿಂಗ ದಾಟಿ ಹೋಗಿದ್ದ, ಮದುವೆ ಆರಂಭವಾಗಿತ್ತು, ಒಳಗಡೆ ಬಿಡ್ಲಿಲ್ಲ. ಇದೆಲ್ಲ ಆಗುವಂತ ಒಂದು ದುರಂತ ಎಂಬುದಾಗಿ ಹೇಳ್ಬೋದು. ಅಷ್ಟು ಹೊತ್ತಿನವರೆಗೆ ಲೈಫ್ ಎಲ್ಲ ಕಾಪಾಡಿಕೊಂಡು ಅಲ್ಲಿಯವರೆಗೆ ಇದ್ಕೊಂಡು ಲಾಸ್ಟ್ ಮಿನಿಟ್ನಲ್ಲಿ ತಪ್ಪಿ ಹೋದ್ರಲ್ಲ, ಅಂಥ ಸ್ಥಿತಿ ನಮ್ಮದಾಗಬಾರ್ದು. ಇಸ್ಕರಿಯೋತ್ ಯೂದನನ್ನು ನೆನೆಸ್ಕೊಳ್ರಿ. ಯೇಸು ಸ್ವಾಮಿ ಜೊತೆ ಇದ್ದು ಕೊನೆಗೆ ಅವನ ಜೀವನ ದುರಂತ ಕಂಡಿತು ಅಲ್ವಾ. ಅದಕ್ಕೆ ಹೇಳ್ತಾರೆ, ಜೂಡ ವಾಸ್ ಅ ಮ್ಯಾನ್ ಹೂ ಕಿಸ್ಡ್ ದ ಡೋರ್ ಆಫ್ ಹೆವನ್ ಅಂಡ್ ಎಂಡೆಡ್ ಇನ್ ಹೆಲ್ ಎಂಬುದಾಗಿ. ಆ ಪರಲೋಕದ ಬಾಗಿಲುವರೆಗೆ ಹೋಗಿ ಇದ್ದು ಆಮೇಲೆ ಅವನ ಜೀವನ ವ್ಯರ್ಥ ಆಯ್ತು. ನಮ್ದು ಹಾಗಾಗ್ಬಿಟ್ರೆ ಕಷ್ಟ. ನಾನು ಚೆನ್ನಾಗಿದ್ದೆ, ಚರ್ಚ್ಗೆ ಬರ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ, ಯಾಕೆ ದೇವರು ನನ್ನನ್ನು ಈ ರೀತಿಯಾಗಿ ತನ್ನ ಸಂಗಡ ಕರೆದುಕೊಳ್ಳಲಿಲ್ಲ ಅಂತ ಆವಾಗ ನಾವು ಒದ್ದಾಡಿದರೆ ಆಗುವುದಿಲ್ಲ. ಕೊನೆಯದಾಗಿ ಶೀರ್ಷಿಕೆ ಏನಂತ ಇತ್ತು? ಕ್ರೂಜಿತನನ್ನು 5 ಜನ ಕನ್ಯೆಯರು ತಿರಸ್ಕರಿಸಿ. ನೀವು ಹೇಳ್ರಿ, ಯಾರನ್ನು ತಿರಸ್ಕರಿಸಿದ್ರಿ? ಈಗ ಮದಲಿಂಗನೇ ಕನ್ಯೆಯರನ್ನ ತಿರಸ್ಕರಿಸಿದ. ಅದು ಸ್ವಲ್ಪ ಅಲ್ಲಿ ಉಲ್ಟಾ ಇದೆ.
ಕನ್ಯರು ತಿರಸ್ಕರಿಸಿಲ್ಲ, ಅವರು ಬಂದಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಸ್ವಲ್ಪ ಎಣ್ಣೆ ಇರಲಿಲ್ಲ. ಆ ಲಾಸ್ಟ್ ಮಿನಿಟ್ನಲ್ಲಿ ಅವ್ರಿಗೆ ಗೊತ್ತಾಗದೇನೆ ಮತ್ತೆ ಹೋಗಿ ಪ್ರಯತ್ನ ಮಾಡಿದ್ದಾರೆ, ಎಣ್ಣೆ ತಗೊಂಡು ಬಂದಿದ್ದಾರೆ. ಅಬ್ಸಲ್ಯೂಟ್ಲಿ ರೈಟ್. ಆದರೆ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ. ಹಾಗಾದ್ರೆ ಹೂ ರಿಜೆಕ್ಟೆಡ್ ಹೂಮ್ ಅಲ್ವಾ? ದೇವರು ಕೆಲವು ಸಾರೆ, ಸ್ವಾಮಿ ನಿನ್ನ ಹೆಸರಿನಲ್ಲಿ ದೆವ್ವ ಬಿಡಿಸಿದೆ, ನಿನ್ನ ಹೆಸರಿನಲ್ಲಿ ಅದ್ಭುತ ಮಾಡಿದೆ, ನಿನ್ನ ಹೆಸರಿನಲ್ಲಿ ಇಷ್ಟು ಸಭೆ ಕಟ್ಟಿದೆ, ಇಷ್ಟೊಂದು ಕೆಲಸ ಮಾಡಿದೆ, ಸ್ವಾಮಿಯಿಂದ ಏನು ಉತ್ತರ ಬರಬಹುದು? ಅಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿದೆ, ನೀವ್ಯಾರು ನನಗೆ ಗೊತ್ತಿಲ್ಲ. ನಿನ್ನ ತಂದೆ ತಾಯಿ ಬಂದು ನಿಂತಿದ್ದಾರೆ ಎಲ್ಲೋ ಪ್ರಸಂಗ ಮಾಡುವಾಗ. ಸ್ವಾಮಿ ಏನು ಹೇಳಿದ? ಯಾರು ನನಗೆ ತಾಯಿ, ಯಾರು ನನಗೆ ತಂದೆ? ದೇವರ ಚಿತ್ತಕ್ಕನುಸಾರವಾಗಿ ನಡೆಯುವವರೇ. ಸೂಕ್ಷ್ಮವಾಗಿ ಸ್ವಾಮಿ ಅಲ್ಲಲ್ಲಿ ನಮಗೆ ಹಿಂಟ್ಗಳನ್ನು ಕೊಟ್ಟಿದ್ದಾನೆ. ಆತನು ತೀರ್ಪು ಮಾಡುವುದಾದ್ರೆ ಆ ತೀರ್ಪಿಗೆ ಎದುರಾಗಿ ಮಾತಾಡುವ ಅಥವಾ ಅದೇನು ಎಂಬುದಾಗಿ ಕೇಳುವ ಹಕ್ಕು, ಅವಕಾಶ ನಮಗೆ ಇರುವುದಿಲ್ಲ. ಇವೆರಡೂ ಎಚ್ಚರಿಕೆಗಳನ್ನು ಮನಸ್ಸಲ್ಲಿಟ್ಕೊಳ್ರಿ. ಈ ಹೊತ್ತು ಎಂಬುದಾಗಿ ನಿಮಗೆ ಸಮಯ ಇದೆಯಾ? ಈ ಹೊತ್ತು, ಈ ರಾತ್ರಿ ನಿಮ್ಮ ಜೀವನದಲ್ಲಿ ಇದೆಯಾ? ಕರ್ತನಿಗೆ ಒಪ್ಪಿಸಿಕೊಟ್ಟು ಬಿಡಬೇಕಾದದ್ದನ್ನ ಬಿಡ್ರಿ, ಸಾಯಿಸಬೇಕಾಗಿರುವುದನ್ನು ಸಾಯಿಸಿರಿ, ಭೂ ಸಂಬಂಧವಾದ ಕಾರ್ಯಗಳನ್ನು ಸಾಯಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಜಾರತ್ವವನ್ನು ಸಾಯಿಸಿರಿ ಎಂಬುದಾಗಿದೆ. ಕೆಲವೊಂದು ನಾವು ತ್ಯಜಿಸಬೇಕು, ನಾವು ಅವುಗಳಿಂದ ದೂರ ಆಗಬೇಕು. ನಾವು ಬಿಡಬೇಕಾದದನ್ನು ಬಿಡೋಣ, ವಿಸರ್ಜಿಸಬೇಕಾದದನ್ನು ವಿಸರ್ಜಿಸೋಣ, ಅಪ್ಪಿಕೊಳ್ಳಬೇಕಾದದನ್ನು ಅಪ್ಪಿಕೊಳ್ಳೋಣ. ಕರ್ತನ ದೃಷ್ಟಿಯಲ್ಲಿ ಯೋಗ್ಯರಾಗಿ ಕೊನೆಯ ಕ್ಷಣದವರೆಗೂ, ಕೊನೆಯ ಉಸಿರಿರುವವರೆಗೂ, ಕರ್ತನ ಬರೋಣದವರೆಗೂ ನಂಬಿಗಸ್ತನಾಗಿರೋಣ. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ದೇವರು ನಿನ್ನನ್ನು ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಎರಡನೆಯ ಬರೋಣದ ಕುರಿತಾಗಿ ಹೇಳಿದ ಒಂದು ಸುಂದರವಾದ ಸಾಮ್ಯವನ್ನು ದೇವರೇ ಹೊತ್ತು ಸವಿಸ್ತಾರವಾಗಿ ನಾವು ಧ್ಯಾನ ಮಾಡುವಂತೆ ನಡೆಸಿದ್ದಿ. ನಿನಗೆ ಸ್ತೋತ್ರ. ನಾವು ಕೇಳಿದ ಈ ವಾಕ್ಯಗಳು ಸ್ವಾಮಿ ನಮ್ಮನ್ನು ನಿನ್ನ ಸನ್ನಿಧಿಯಲ್ಲಿ ಆಕರ್ಷಿತರನ್ನಾಗಿ ಮಾಡಲಿ, ನಮ್ಮಲ್ಲಿ ಆತ್ಮಿಕ ಭಯ ಹುಟ್ಟಿಸಲಿ, ನಾಳೆ ಎಂಬುದಾಗಿ ಅಂದುಕೊಳ್ಳುವ ವಿಚಾರವನ್ನು ಬಿಟ್ಟು ಬಿಟ್ಟವರಾಗಿ ಈ ಹೊತ್ತೇ ನಮ್ಮನ್ನು ನಿನಗೆ ಒಪ್ಪಿಸಿಕೊಟ್ಟು ನಾವು ಮಾಡಬೇಕಾದ ಕರ್ತವ್ಯಗಳನ್ನು ಮಾಡುತ್ತಾ, ನಿನ್ನ ಗುಣಾತಿಶಯಗಳನ್ನು ಪ್ರಚಾರಪಡಿಸುತ್ತಾ, ಆ ಪರಲೋಕಕ್ಕೆ ಸೇರಿಕೊಳ್ಳುವ ಸಿದ್ಧತೆ ಅಚ್ಚುಕಟ್ಟಾಗಿ ಮಾಡಿಕೊಳ್ಳುವಂತೆ ನಮ್ಮೆಲ್ಲರನ್ನು ಇನ್ನೂ ಹೆಚ್ಚೆಚ್ಚಾಗಿ ಕರುಣಿಸಿ ಬೋಧಿಸಿ ಮುನ್ನಡೆಸು. ಈ ರಾತ್ರಿ ನಮ್ಮೊಂದಿಗಿದ್ದು ಒಳ್ಳೆಯ ವಿಶ್ರಾಂತಿ ಅನುಗ್ರಹಿಸು. ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತದಲ್ಲಿ 247ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 247 1 ಹಾಗೂ 4ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ನಾನು ನಿನ್ನವ ಪ್ರಿಯ ಕರ್ತನೇ, ನಿನ್ನ ವಾಕ್ಯ ಕೇಳಿದೆ. ಇನ್ನು ಕೇವಲ ನಿನ್ನ ನ್ಯಾಯಕ್ಕೆ ಸೇರುವುದೇ ನನ್ನ ಕೋರಿಕೆ. ಏಳೆ ನನ್ನ ಏಳೆ ಪ್ರಿಯ ಕರ್ತನೇ, ನಿನ್ನ ತುದೆ ಕಂಬಕ್ಕೆ. ಏಳೆ ನನ್ನ ಏಳೆ ಪ್ರಿಯ ಕರ್ತನೇ, ನಿನ್ನ ದೇವರಿಗೆ ತಳವಿಲ್ಲದ ಪ್ರೀತಿ ಸಾಗರ ಮುಜತೀರ ಅಕ್ಷವೇ. ನನಗಾಗಲು ನಿನ್ನ ದರ್ಶನ ನಿತ್ಯ ಸ್ತೋತ್ರ ನೀನಾಗೆ. ಏಳೆ ನನ್ನ ಏಳೆ ಪ್ರಿಯ ಕರ್ತನೇ, ನಿನ್ನ ಕೃಪೆ ಕಾಮಕ್ಕೆ. ಏಳೆ ನನ್ನ
ಸಾಗಿ ಕರ್ತನು ಕಲಿಸಿಕೊಟ್ಟಿರುವ ಪ್ರಾರ್ಥನೆಯನ್ನು ಅರಿಕೆ ಮಾಡಿಕೊಳ್ಳೋಣ. ತದನಂತರ ಸಭಾಪಾಲಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವೂ ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಡಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ಆಮೇಲೆ ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ಸಮಾಧಾನದಿಂದ ಮನೆಗಳಿಗೆ ತೆರಳೋಣ. ಕರ್ತನಾದ ಯೇಸುವಿನ ಕೃಪೆ, ಯೇಸು ಸ್ವಾಮಿಯ ಪ್ರೀತಿ, ಪವಿತ್ರಾತ್ಮನ ಸಹವಾಸ ನಿತ್ಯ ಕಾಲಕ್ಕೂ ನಮ್ಮೆಲ್ಲರ ಸಂಗಡ ವಾಸವಾಗಿರಲಿ. ಆಮೆನ್. ಶಿಲ್ಬೆ ಪಾಠವನ್ನ ನೋಡಿದರೆ ಜೀವದೋಪಾದಿಯಾಗುವುದು. ಓ ಪಾಪಾತ್ಮರೇ ನೋಡಿರಿ ಮಗಲೇ, ಪಾಪ ತಾಳಿದ ಕ್ರಿಸ್ತನದು ನೋಡು ಶಿಲ್ಬೆ ಪಾಠವನ್ನ ನೋಡಿದರೆ ಜೀವದೋಪಾದಿಯಾಗುವುದು. ಯೇಸು ತನ್ನನ್ನು ಕೊಟ್ಟರೆ ನಿಮ್ಮ ದೋಷವು ಆರಿತು. ಅದರ ನಿಮ್ಮ ಸಾಲವು ಸಾಗೋಯಿತು. ನೋಡು ನೋಡಿರಿ ಶಿಲ್ಬೆ ಪಾಠವನ್ನ ನೋಡಿದರೆ ಜೀವದೋಪಾದಿಯಾಗುವುದು.